ओम शांति। कि दादी का भारत में बहुत ही गुप्त पाठ चल रहा। ಸ್ವಲ್ಪ ಸಮಯದ ನಂತರ ಶಾಂತಿ ಸ್ತಂಭ ಎಲ್ಲಿದೆ ಅಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇತ್ತು, ಅಲ್ಲಿ ತೋರಿಸ್ತಾ ಬಾಬಾ ಹೇಳ್ತಿದ್ರು, ನಾನು ಇಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡ್ತೀನಿ, ಎಲ್ಲಾ ಟೀಚರ್ಸ್ ನ ಇಲ್ಲಿ ಕರಿತೀನಿ, ನೀವು ಅವರಿಗೆ ಕ್ಲಾಸಸ್ ಅನ್ನ ಮಾಡಿಸಿ ಅಂತ ಪಾಯಿಂಟ್ ಮಾಡ್ತಾ ಆ ಜಾಗವನ್ನ, ನಾನು ಇಲ್ಲಿ ಈ ತರ ಒಂದು ಬಿಲ್ಡಿಂಗ್ ಮಾಡ್ತೀನಿ, ನೀವು ಆರಾಮಾಗಿ ಇಲ್ಲಿರ್ಬೋದು, ಬೇರೆ ದಾದಿಗಳು ನಿಮ್ ಜೊತೆ ಇಲ್ಲಿ ಇರ್ಬೋದು ಅಂತ. ಬಾಬಾ ಅವ್ರ ಹತ್ರ ಪೂರಾ ಪ್ಲಾನ್ ಇತ್ತು. ಇಂದ್ರಪ್ರಸ್ಥ ಇರ್ಬೋದು, ಟ್ರೈನಿಂಗ್ ಸೆಂಟರ್ ಮಾಡೋದು ಇರ್ಬೋದು. ಡ್ರಾಮಾನುಸಾರ ಟ್ರೈನಿಂಗ್ ಸೆಂಟರ್ ಅರ್ಧ ಕಂಪ್ಲೀಟ್ ಆದಾಗ ಬಾಬಾ ಅವ್ರು ಅವ್ಯಕ್ತ ಆದ್ರು. ಮತ್ತೆ ಏನ್ ಇಂದ್ರಪ್ರಸ್ಥ ಇತ್ತು ಅದು ಬಾಬಾ ಅವ್ರ ಅವ್ಯಕ್ತ ಆದ್ಮೇಲೆ ಮಾಡುದು. ಬಾಬಾ ಅವರು ಜೂನ್ 1968 ಅಲ್ಲಿ ಹೇಳಿದ್ರು. ಬಾಬಾ ನೋಡಿದ್ರು ದಾದಿದು ಹುಷಾರಿರ್ಲಿಲ್ಲ ಟ್ರಾವೆಲ್ ಮಾಡೋ ತರ. ಆ ಸಮಯದಲ್ಲಿ ದಾದಿ 3rd ಕ್ಲಾಸ್ ಅಲ್ಲಿ ಸವಾರಿ ಮಾಡೋರು. ತಮ್ಮ ಆರೋಗ್ಯದ ಬಗ್ಗೆ ನೋಡ್ತಿರ್ಲಿಲ್ಲ, ಸೇವೆ ಮಾಡೋದಷ್ಟೇ ನೋಡ್ತಿದ್ರು. ಬಾಬಾ ಏನ್ ಬಯಸ್ತಾರೆ, ಮಕ್ಕಳು ಈ ತರ ಸೇವಾ ಮಾಡ್ಲಿ ಅಂತ. ಆ ರೀತಿ ನನ್ನಿಂದ ಆಗ್ತಿಲ್ಲ ಬಾಬಾ ಅಂತ ಹೇಳೋರು. ನಿನ್ ಭಾಗ್ಯ ಈ ರೀತಿ ಇದೆ, ನೀನ್ ಇಲ್ಲಿ ಬಂದ್ ಕುತ್ಕೋಬೇಕು, ಆಮೇಲೆ ಎಲ್ಲಾ ಕಡೆದ ಟೀಚರ್ಸ್ ಇಲ್ಲಿ ಬಂದು ಇರ್ತಾರೆ, ನೀವ್ ಅವ್ರಿಗೆ ಪಾಲನೆ ಮಾಡ್ತೀರಾ, ನೀವ್ ಅವ್ರ ಕ್ಲಾಸಸ್ ಅನ್ನ ಮಾಡಿಸ್ತೀರಾ ಅಂತ. ಪ್ರಾಕ್ಟಿಕಲ್ ಬಾಬಾ ಅವ್ರು ಹೇಗ್ ಹೇಳಿದ್ರು ಅದೇ ರೀತಿ ಮೇ ಅಲ್ಲಿ ಜಾನಕಿ ದಾದಿ ಬಂದ್ರು. ಫಸ್ಟ್ ಕುಮಾರಿಯರ ಬಟ್ಟಿ ಶುರು ಆಗ್ತಿತ್ತು. ಏಪ್ರಿಲ್ ಅಲ್ಲಿ ಫಸ್ಟ್ ಕರ್ಮಯೋಗದ್ದು ನಡೀತು 1 ತಿಂಗಳು, ಏಪ್ರಿಲ್ 69 ಅಲ್ಲಿ. ಆಮೇಲೆ ಮೇ ತಿಂಗಳಲ್ಲಿ ಜಾನಕಿ ದಾದಿ ಮತ್ತೆ ಜಗದೀಶ್ ಭಾಯ್ ಬಂದ್ರು. ಜಗದೀಶ್ ಭಾಯ್ ಭಾಷಣ ಟ್ರೈನಿಂಗ್ ಕೊಡ್ತಿದ್ರು. ಜಾನಕಿ ದಾದಿ ಧಾರಣದು ಮತ್ತೆ ಸರೆಂಡರ್ ಅಂದ್ರೆ ಏನು ಅದ್ರ ಬಗ್ಗೆ ಕ್ಲಾಸಸ್ ಅನ್ನ ಮಾಡಿಸ್ತಿದ್ರು ಜಾನಕಿ ದಾದಿ. ಆ ಸಮಯದಿಂದ ದಾದಿದು ಭಾರತದಲ್ಲಿ ಪಾರ್ಟ್ ಚೇಂಜ್ ಆಯ್ತು. ಇನ್ನೊಂದು ಗುಪ್ತ ಪಾರ್ಟ್ ದಾದಿದ್ ಏನ್ ನಡೀತಿತ್ತು 57 ಇಂದ ಜಯಂತಿ ಬೇನ್ ಅವ್ರ ತಾಯಿದು ಸೇವೆ ಮಾಡೋದು. ಇಲ್ಲಿಂದ ಲಂಡನ್ಗೆ ಹೋದಾಗ ನಮ್ ಪರಿವಾರ ಫುಲ್ಲು ಬಾಬಾ ಹೇಳಿದ್ರು ದಾದಿಗೆ, ನೀವು ಪತ್ರದಿಂದ ರಜನಿ ಬೇನ್ ಅವ್ರ ಪಾಲನೆ ಮಾಡಿ ಅಂತ. ಪೂನಾಯಿಂದ ಹೋಗಿದ್ದವ್ರು ಅಲ್ಲಿದ್ರು ಭಿನ್ನ ಭಿನ್ನ ಸ್ಥಾನದಲ್ಲಿ. ಕೆಲವ್ರು ಹಾಂಗ್ಕಾಂಗ್ ಹೋಗಿದ್ರು, ಕೆಲವ್ರು ಆಫ್ರಿಕಾದಲ್ಲಿದ್ರು, ಕೆಲವ್ರು ಕ್ಯಾಂಬೋಡಿಯಾ ಅಲ್ಲಿದ್ರು. ದಾದಿಯವ್ರ ರೋಲ್ ಇತ್ತು ಇವ್ರಿಗೆಲ್ಲರಿಗೂ ಪತ್ರಗಳಿಂದ ಪಾಲನೆ ಮಾಡೋದು. ಬಾಬಾ ಅವ್ರ ಹತ್ರನೂ ದಾದಿ ಹೋಗ್ತಿದ್ರು. ಬಾಬಾ ವಿದೇಶದ ಎಲ್ಲಾ ಪತ್ರಗಳನ್ನ ಕೊಡ್ತಾ ಇದ್ರು. ಇವ್ರದೆಲ್ಲರದು ಜವಾಬ್ ನೀವೇ ಕೊಡಿ ಬಾಬಾ ಅವ್ರ ಕಡೆಯಿಂದ. ಬಾಬಾ ಇಶಾರ ಕೊಡ್ತಿದ್ರು, ಅವ್ರಿಗೆ ಪತ್ರಗಳನ್ನ ಬರೆದು ಕಳಿಸ್ತಿದ್ರು. ಫಾರಿನ್ ಅಂಬಾಸಿಡರ್, ಫಾರಿನ್ ಮಿನಿಸ್ಟರ್ ಅಂತ ಹೇಳಿ ದಾದಿ ರೋಲ್ ಫಸ್ಟ್ ಇಂದ ಇತ್ತು. 1966 ಅಲ್ಲಿ ಫಸ್ಟ್ ಟೈಮ್ ಹೋದಾಗ ರಜನಿ ಬೆನ್ ಜೊತೆ ಮತ್ತೆ ನಮ್ಮ ಅಜ್ಜಿ ಜೊತೆ. ಆ ಸಮಯದಲ್ಲಿ ದಾದಿ ಅಹಮದಾಬಾದ್ ಅಲ್ಲಿ ಇದ್ರು. ಆದ್ರೆ ಖಾಸ್ ಬಾಬಾ ದಾದಿಗ್ ಹೇಳಿದ್ರು ಅಹಮದಾಬಾದ್ ಅಲ್ಲಿ ಇಡೀ ಗ್ರೂಪ್ ಅನ್ನ ಜಾಯಿನ್ ಆಗಿ ಅಂತ. 10 ಜನ ನಾವಿದ್ವಿ, ಅವರನ್ನ ಕರ್ಕೊಂಡು ನೀವು ಗೈಡ್ ಆಗಿ ಮಧುಬನಿ ಕರ್ಕೊಂಡ್ ಬನ್ನಿ ಅಂತ. ಆ ಸಮಯದಲ್ಲೂ ದಾದಿ ನಮ್ಮ ಗೈಡ್ ಆಗಿದ್ರು. ದಾದಿ ವಿದೇಶಕ್ ಹೋದಾಗ್ಲೂನು ಅಲ್ಲಿಗೆ ಗೈಡ್ ಆಗಿ ಕರ್ಕೊಂಡೋಗಿದ್ರು ಅಲ್ಲಿಂದ. ಸೊ ವಿಶ್ವದ ಸೇವೆಯನ್ನ ಮಾಡೋದು
ಮೊದ್ಲಿಂದ ಬಾಬಾ ಅವ್ರಿಗೆ ಜವಾಬ್ದಾರಿಯ ಕಿರೀಟ ಕೊಟ್ಟಿದ್ರು. ಬಟ್ ಬಹಳ ಗುಪ್ತ ರೀತಿಯಲ್ಲಿ ನಡೀತಿತ್ತು. 1974 ಅಲ್ಲಿ ದಾದಿ ಲಂಡನ್ಗೆ ಬಂದಾಗ ಆ ಸಮಯದಲ್ಲಿ ಎಲ್ಲರೂ ಯೋಚನೆ ಮಾಡಿದ್ರು, ದಾದಿ 2 ವಾರಕ್ಕೆ ಬಂದಿದ್ದಾರೆ, 2 ವಾರದಲ್ಲಿ ಬಹಳಷ್ಟು ಅಲ್ಲಿ ಸೇವೆ ಆಯ್ತು. ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು ದಾದಿ ಇನ್ನೂ ಸ್ವಲ್ಪ ಸಮಯ ಅಲ್ಲೇ ಉಳಿಲಿ ಅಂತ. ಡ್ರಾಮಾನುಸಾರ ಆ ಸಮಯದಲ್ಲಿ ದಾದಿ 4 ವರ್ಷ ಆಯ್ತು. ಭಾರತಕ್ಕೆ ಹೋಗಕ್ಕೆ ಅವ್ರಿಗೆ ಚುಟ್ಟಿ ಸಿಗ್ತಿರ್ಲಿಲ್ಲ ವೀಸಾ ಕಾರಣ. ಬಾಬಾ ಇಷ್ಟು ಒಳ್ಳೆ ಪಾಲನೆಯನ್ನ ಕೊಟ್ರು ದಾದಿಗೆ. ದೂರ ಕೂತಿದ್ರುನು ದಾದಿ ಸದಾ ಹೇಳೋರು, ನಾನ್ ಬಾಬಾ ಅವ್ರನ್ನ ಮೆಲ್ಲ ಮಾಡ್ತಿದೀನಿ, ಮಧುಬನ ಹೋಗ್ಲಿಲ್ಲ ಪರವಾಗಿಲ್ಲ, ಬಟ್ ಬಾಬಾ ನನ್ಗಿಲ್ಲೇ ಸಿಗ್ತಿದ್ದಾರೆ, ಮೆಲ್ಲ ಮಾಡ್ತಿದ್ದಾರೆ. ದಾದಿಗೆ ಮಧುಬನ ಯಜ್ಞ ದಾದಿಯರ್ ಜೊತೆ ಹತ್ತಿರದ ಸಂಬಂಧ ಇತ್ತು. ಲಂಡನ್ ಹೋಗಿದ ತಕ್ಷಣ ದಾದಿ ಟೆಲಿಫೋನ್ ಕನೆಕ್ಷನ್ ಇಟ್ಕೊಂಡಿದ್ರು ಮಧುಬನ್ ಜೊತೆ. ಆಗ ದೀದಿ ಮನ್ಮೋಹಿನಿ ಜೊತೆ, ಪ್ರಕಾಶ್ ಮಣಿ ದಾದಿ ಜೊತೆ ಏನೆಲ್ಲಾ ಮಾತುಗಳು ಬರ್ತಿತ್ತು, ಅವ್ರ ಹತ್ರ ಕೇಳ್ತಿತ್ತು, ಅವ್ರ ಹತ್ರ ಸಲಹೆ ತಗೊಂಡು ಮುಂದುವರಿತಿದ್ರು. ದಾದಿ ಲಂಡನ್ ಬಂದ 1 ತಿಂಗಳ ನಂತರ ಆಫ್ರಿಕಾಗ್ ಹೋದ್ರು. ಅಲ್ಲಿನ ನಿಮಂತ್ರಣ ಬಂತು ಸ್ಯಾಂಬಿಯಾಗೋಸ್ಕರ. ಒಬ್ರು ರಾಮ್ ಕಾಕಾ ಅಂತಿದ್ರು, ಅವ್ರು ಕೊಟ್ರು. ಮತ್ತೆ ಲೆಗೋಸ್ ಅಲ್ಲಿ ಒಬ್ರು ಸಿಂಧಿ ಪರಿವಾರ ಇದ್ರು. ನೈಜೀರಿಯಲ್ಲಿ ಒಂದು ನಿಮಂತ್ರಣ ಸಿಕ್ತು. ನಾನ್ ನೋಡ್ತಾ ಇದ್ದೆ, ದಾದಿ ಎಲ್ಲಿ ಕಾಲಿಡ್ತಿದ್ರು ತುರಂತ್ ಅಲ್ಲಿ ನಿಮಂತ್ರಣ ಬರ್ತಿತ್ತು ಸೆಂಟರ್ ಓಪನ್ ಮಾಡ್ಲಿಕ್ಕೆ. ದಾದಿ ಯಾವ ರೀತಿ ಜ್ಞಾನ ಕಲಿಸ್ತಿದ್ರು, ಇದು ನನ್ ಜೀವನದಲ್ಲಿ ಕೆಲ್ಸಕ್ ಬರತ್ತೆ ಅಂತ ಎಲ್ಲರಿಗೂ ಅನ್ಸ್ತಿತ್ತು. ಇಷ್ಟೆಲ್ಲ ವಿಸ್ತಾರ ಆಗ್ಬೇಕಾದ್ರೆ ದಾದಿ ಅಲ್ಲಿ ತಲುಪಿದಾಗ ಫಸ್ಟ್ ವಿದೇಶಿ ಬ್ರಾಹ್ಮಣರು ಜನ್ಮ ತಗೊಂಡ್ರು. ಅವ್ರಿಗೂ ದಾದಿ ಪಾಲನಾ ಕೊಡ್ತಿದ್ರು ಬಹಳ ಸುಂದರ ರೂಪದಲ್ಲಿ. ಅವ್ರು ಇಮಿಡಿಯೇಟ್ ಬೆಳಗ್ಗೆ ಕ್ಲಾಸ್ ಅಲ್ಲಿ ಬರಕ್ ಶುರು ಮಾಡಿದ್ರು. 1956 ಅಲ್ಲಿ ಅಮೃತ್ಸರ್ ಅಲ್ಲಿ ಇದ್ರು ದಾದಿ. ದಾದಿನ್ ಬಾಬಾ ಕೇಳಿದ್ರು, ನೀವು ವಿಚಾರ ಸಾಗರ ಮಂಥನ ಮಾಡ್ತೀರಾ ಅಂತ ಕೇಳಿದ್ರು ಬಾಬಾ. ದಾದಿ ಸ್ಮೈಲ್ ಮಾಡಿದ್ರು. ಹಾನು ಅಂತ ಹೇಳಿಲ್ಲ, ನಾ ಅಂತಾನು ಹೇಳಿಲ್ಲ. ಬಾಬಾ ಹೇಳಿದ್ರು, ಎಷ್ಟು ನಿನ್ನ ಹಣೆ ದೊಡ್ಡದಿದೆ, ಅದು ಬರ್ತನ್ ಆಗಿದೆ, ಅಂದ್ರೆ ಪಾತ್ರೆ ಆಗಿದೆ, ಅದ್ರಲ್ಲಿ ಜ್ಞಾನ ಮಂಥನ ಮಾಡಿ ಅದ್ರಲ್ಲೆಲ್ಲ ತುಂಬಿಸಿಟ್ಕೊಳ್ಳಿ ರತ್ನಗಳಂತ. ಸೊ ವರದಾನ ಸಿಕ್ಕದಂಗಾಯ್ತು. ಪೂನಾ ಅಲ್ಲಿ ನಾನ್ ಲಂಡನ್ ಇಂದ ಬಂದು ಹೋಗ್ತಿದ್ದೆ ನನ್ಗೆ ರಜೆಗಳಲ್ಲಿದ್ದಾಗ. ದಾದಿ ನಿಯಮ ಆಗಿತ್ತು, ಮುರಳಿ ಮೇಲೆ ಮಂಥನ ಮಾಡಿ ಕ್ಲಾಸ್ ಮಾಡ್ತಿದ್ರು ದಾದಿ. ಫಸ್ಟ್ ಮುರಳಿ ಕೇಳಿ ಆಮೇಲೆ ಕ್ಲಾಸು, ಅಥವಾ ಕ್ಲಾಸ್ ಆದ್ಮೇಲೆ ಮುರಳಿ, ಹೆಂಗಾದ್ರೂ ಪರವಾಗಿಲ್ಲ. ಬಟ್ ದಾದಿ ಇದೊಂದು ವಿಶೇಷತೆ ಇತ್ತು, ಬಾಬನ ಕಡೆಯಿಂದ ವರದಾನ ಗಿಫ್ಟ್ ಇತ್ತು. ದಾದಿ ಲಂಡನ್ ಬಂದಾಗ್ಲೂ ಫಸ್ಟ್ ದಾದಿ ಮುರಳಿ ಹೇಳ್ತಿದ್ರು, ಆಮೇಲೆ ನಾನು ಟ್ರಾನ್ಸ್ಲೇಷನ್ ಮಾಡ್ತಿದ್ದೆ. ಇಬ್ರೇ ಸ್ಟೂಡೆಂಟ್ಸ್ ಇದ್ರು, ನಾನು ಟ್ರಾನ್ಸ್ಲೇಷನ್ ಬರ್ದು ಕೊಡ್ತಿದ್ದೆ. ಆಮೇಲೆ ದಾದಿ ಕ್ಲಾಸ್ ಮಾಡೋರು. ದಾದಿ ಕ್ಲಾಸ್ ಏನಿರ್ತಿತ್ತು, ಬಾಬಾವರ ಮುರಳಿಯ ಅರ್ಥ ಏನು, ಬಾಬಾವರು ಏನಕ್ಕೆ ಈ ಟಾಪಿಕ್ ಬಗ್ಗೆ ಹೇಳಿದ್ದಾರೆ, ಈ ಟಾಪಿಕ್ ಇಂದ ನಮ್ ಜೀವನದಲ್ಲಿ ಏನ್ ಪ್ರಾಪ್ತಿ ಆಗತ್ತೆ, ಆ ತರದಲ್ಲಿ ದಾದಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಇಬ್ರೇ ಇದ್ರು ಮುಖ್ಯವಾಗಿ, ಆಮೇಲೆ ಬೇರೆಯವ್ರು ಬರ್ತಾ ಹೋದ್ರು. ವಿದೇಶಿಯರಿಗೂ ಜ್ಞಾನ ಎಷ್ಟು ಸರಳ ರೀತಿಯಲ್ಲಿ ದಾದಿ ತಿಳ್ಸ್ಕೊಡ್ತಿದ್ರು. ಶ್ರೀಮತ ಯಾವ ರೀತಿ ಪಾಲನೆ ಮಾಡ್ಬೇಕು ಅದನ್ನು ಎಷ್ಟು ಪ್ರೀತಿಯಿಂದ ದಾದಿ ತಿಳ್ಸ್ಕೊಡ್ತಿದ್ರು. ಅವ್ರ ಹೃದಯಕ್ಕೆ ನಾಟ್ ಬಿಡ್ತಾ ಇತ್ತು, ನಾವು ಬಾಬನ್ಗೋಸ್ಕರ ಇದೆಲ್ಲ ಮಾಡ್ಬೇಕು ಅಂತ. ಆ ಸಮಯದಲ್ಲಿ ಒಬ್ರು ಬರಕ್ ಶುರು ಮಾಡಿದ್ರು.
ಅವರು ಸೈಕಲ್ ಬಗ್ಗೆ ಬೇಗ ಸ್ವೀಕಾರ ಮಾಡಿದ್ರು. 1969 ಇಂದ ಶುರು ಮಾಡಿದ್ವಿ. ಆದ್ರೆ ಒಬ್ರು ವಿದೇಶಿ ಪಕ್ಕ ಆಗಿಲ್ಲ. ಆದ್ರೆ ಇಲ್ಲಿ ನಾನ್ ನೋಡ್ದೆ ಇವ್ರು ಬಂದ್ರು ಇಮಿಡಿಯೇಟ್ ಅವರು 5,000 ವರ್ಷದ ಸೃಷ್ಟಿ ಚಕ್ರ ಇಷ್ಟು ಸಹಜವಾಗಿ ಅರ್ಥ ಮಾಡ್ಕೊಂಡ್ರು. ಆಗ ನಾನ್ ಅನ್ಕೊಂಡೆ ಆ ಕಲ್ಪದ ಹಿಂದಿನ ಆತ್ಮ ಅಂತ. ನಾನು ಅವ್ರನ್ನ ಕೇಳ್ದೆ, ಆ ನಿಮ್ಗೆ ಈ ಚಕ್ರ ನಿಜವಾಗ್ಲೂ ಅರ್ಥ ಆಗತ್ತಾ, ಅದ್ರ ಮೇಲೆ ವಿಶ್ವಾಸ ಇದೆಯಾ ಅಂತ. ದಾದಿ ಅವಾಗ ಮುರಳಿ ಕೇಳ್ದಾಗ ಟ್ರಾನ್ಸ್ಲೇಷನ್ ಆಗತ್ತೆ, ಆದ್ರೆ ದಾದಿಯ ಶಬ್ದದಿಂದ ಅವರ ವಾಯ್ಸ್ ಇಂದ ಈ ರೀತಿ ಅನ್ಸತ್ತೆ, ಭಗವಂತನ ಅಥಾರಿಟಿ ಆಧಾರದ ಮೇಲೆ ಇವ್ರು ಹೇಳ್ತಿದ್ದಾರೆ ಅಂತ. ಈ ಫೀಲಿಂಗ್ ನನ್ಗನ್ಸತ್ತೆ, ಇವ್ರು ಭಗವಂತನ ಅಥಾರಿಟಿ ಹೇಳ್ತಿದ್ದಾರೆ ಅಂದಾಗ ನಾನ್ ಅದ್ ಸರಿ ಇಲ್ಲ ಅಂತ ಹೇಗ್ ಹೇಳೋದು. ಕೆಲವು ಮಾತುಗಳು ನನ್ಗೆ ಅರ್ಥ ಆಗಲ್ಲ, ಬಟ್ ಮುಂದೆ ಮುಂದೆ ಅರ್ಥ ಆಗತ್ತೆ. ಸೊ ನಿಶ್ಚಯದ ಮಾತು ಬರ್ತಿತ್ತು ದಾದಿಯವರ ಮುರಳಿ ಕೇಳಿ. ಆ ಸಮಯದಲ್ಲಿ ಸ್ಟೂಡೆಂಟ್ಸ್ ಯಾರು ಇದ್ ಬಂದ್ರು, ಒಬ್ರು ಸ್ಟೂಡೆಂಟ್ಸ್ ಬಂದ್ರಲ್ಲ, ಅವರು ಆಸ್ಟ್ರೇಲಿಯಾಲ್ ಸೇವೆ ಇದೆ ಅಂತ ಡೆಲಿಗೇಷನ್ ಚಕ್ಕರ್ ಹಾಕಿ ಹೋಗಿದ್ರು. ಜಗದೀಶ್ ಬಾಯಿನೂ ಬಂದು ಹೋಗಿದ್ರು 2ನೇ ಸತಿ. ಆದ್ರೆ ಅಲ್ಲಿ ಸೇವಾ ಕೇಂದ್ರ ಇಲ್ಲ ಆಸ್ಟ್ರೇಲಿಯಲ್ಲಿ. ಸೊ ಅವ್ರು ದಾದಿಗೆ ಹೇಳಿದ್ರು, ದಾದಿ ನಾನ್ ಎಲ್ಲಿವರೆಗೂ ಮುರಳಿಗಳನ್ನ ಅರ್ಥ ಮಾಡ್ಕೊಂಡಿದೀನಿ, ವಿಶ್ವದ ಉದ್ಧಾರ ಆಗೋದಾಗಿದ್ಯಾ ಅಂತ. ದಾದಿ ಹೇಳಿದ್ರು ಹಾ ಅಂತ. ಸೆಂಟ್ರ್ ಇಲ್ದೆ ಹೇಗೆ ಉದ್ಧಾರ ಆಗತ್ತೆ, ಅಲ್ಲಿನ ಜನಗಳದ್ದು ಹೆಂಗ್ ಉದ್ಧಾರ ಆಗತ್ತೆ, ಬಿಲ್ಕುಲ್ ಕರೆಕ್ಟ್ ಅಂತ ದಾದಿ ಹೇಳಿದ್ರು. ನೀವ್ ಹೋಗ್ಬೇಕಾ ಅಲ್ಲಿ ಅಂತ ಕೇಳಿದ್ರು. ಹೇಗ್ ವಿಶ್ವ ಸೇವೆ ಆಗತ್ತೆ ಅಂತ ಅವ್ರಿಗೆ ಚಿಂತನೆ ನಡೀತು. ಅವ್ರ ದಿಲ್ಸೆ ಹೇಳಿದ್ರು ಆಗ, ದಾದಿ ನಾನ್ ತಯಾರಾಗಿದ್ದೀನಿ, ನಾನ್ ಹೋಗ್ತೀನಿ ಅಂತ. ಲಂಡನ್ ಇಂದ ಆಸ್ಟ್ರೇಲಿಯಾಗ ಹೋಗೋದಿಕ್ಕೆ ಏರೋಪ್ಲೇನ್ ಅಲ್ಲಿ ಆ ಟೈಮ್ ಅಲ್ಲಿ 19 ಗಂಟೆಗಳು ಹಿಡಿಸ್ತಿತ್ತು. ಆ ಟೈಮ್ ಈಗ 15 ಗಂಟೆಗಳು ಹಿಡ್ಸತ್ತೆ. ಆ ಟೈಮ್ ಅಲ್ಲಿ 19 ಅವರ್ಸ್ ಹಿಡಿಸ್ತಿತ್ತು ಬೈ ಪ್ಲೇನ್. ಈ ವ್ಯಕ್ತಿ ಎಂದೂ ಅಲ್ಲಿ ಹೋಗಿರ್ಲಿಲ್ಲ. ಕೇವಲ ಮ್ಯಾಪ್ ನೋಡಿ ಅವ್ರು ಯೋಚನೆ ಮಾಡಿದ್ರು, ಆಸ್ಟ್ರೇಲಿಯಾ ಇಷ್ಟು ದೊಡ್ಡದು, ಅಲ್ಲಿ ಸೆಂಟ್ರ್ ಇಲ್ಲ ಅಂದ್ರೆ ಹೇಗೆ ಸೇವೆ ಆಗೋದು. ಸೊ ಅವ್ರು ನಿರ್ಣಯ ಮಾಡ್ಬಿಟ್ರು. ಅದೇ ಪ್ರಶ್ನೆ ಕೇಳಿದಾಗ ನಾನು ಹೋಗ್ಬೇಕಂತ. ದಾದಿಯ ಸ್ಪಿರಿಚುವಲ್ ಅಥಾರಿಟಿ ಏನಿದೆ, ಜೊತೆಗೆ ದಾದಿದು ಜ್ಞಾನದ ಆಳದ ಸ್ಪಷ್ಟೀಕರಣ ಏನಿದೆ, ಅದ್ರಲ್ಲಿ ಇಷ್ಟು ಜಾದು ಆಟ ತರ ಇತ್ತು. ಒಂದು ವ್ಯಕ್ತಿದ ಕತೆ ನಾನು ಇವಾಗ ಹೇಳ್ದೆ, ಬಟ್ ಅನೇಕರು ಬಾಬಾ ಅವ್ರ ಮಕ್ಕಳು ಈ ರೀತಿ ಬಂದ್ರು, ಸೇವೆಗಳು ಆಗ್ತಾ ಹೋಯ್ತು, ಸೇವೆ ವೃದ್ಧಿ ಆಗ್ತಾ ಹೋಯ್ತು. ಅನೇಕ ದೇಶಗಳಲ್ಲಿ ಲಂಡನ್ ಇಂದ ಟೀಚರ್ಸ್ ತಯಾರಾಗಿ ಬೇರೆ ಬೇರೆ ಕಡೆ ಹೋದ್ರು. ಲಂಡನ್ ಬಹಳ ದೊಡ್ಡ ಸಿಟಿ ವಿಶ್ವದಲ್ಲಿ ಅಂದಾಗ ಬಹಳಷ್ಟು ಜನ ಇಲ್ಲಿ ಬರೋರು. ಬೇಗ ಅವ್ರಿಗೆ ಜ್ಞಾನದ ಬಾಣ ನಾಟ್ತಿತ್ತು ಇಲ್ಲಿ. ಅಲ್ಲಿಂದ ಬೇರೆ ಕಡೆ ಹೋಗಿ ಸೇವೆಗಳನ್ನ ಮಾಡ್ತಿದ್ರು. ಏಪ್ರಿಲ್ 75 ಅಲ್ಲಿ 1 ವರ್ಷದ ನಂತರ ನಾವು ಜರ್ಮನಿಗೆ ಹೋದ್ವಿ. ದಾದಿ ಬಂದ್ 1 ವರ್ಷ ಆದ್ಮೇಲೆ 2 ಹನ್ಸ್ ಜೋಡ ಅಂತ ಹೇಳ್ತಿದ್ರು, ಜ್ಯೋತಿ ಮತ್ತೆ ಜಯಂತಿ ಅಂತ. ಜ್ಯೋತಿ ಅನ್ನೋ ನಮ್ ಜೊತೆ ಇದ್ರು. ಅವರು ಬಾಬನ್ ಮಕ್ಕಳು. ಇಡೀ ಪರಿವಾರ ಬಾಬನ್ನ ಇದ್ರಲ್ಲಿ ನಡೀತಾರೆ. ಚಂದ್ರಮಣಿ ದಾದಿಯವರ ಪರಿವಾರದವ್ರು ಅವರು. ಅವ್ರ ಜೊತೆ ಕನೆಕ್ಷನ್ ಬಾಬಾ ಅವ್ರ ಜೊತೆ. ಸೋಫಿಯಾ ಸ್ಕೂಲ್ ಅಲ್ಲಿ ಒಬ್ರು ಓದ್ತಿದ್ರು, ಬಾಬಾ ಅವ್ರ ಹತ್ರ ಪ್ರತಿ ಸಂಡೇ ಅಲ್ಲಿ ಬರ್ತಿದ್ರು. ಅನೇಕರು ಹೇಳ್ತಾರೆ ನಿನ್ ಕತೆನ ಅಂತ. ಇಲ್ಲ, ಅದು ಜ್ಯೋತಿ ಅನ್ನೋರ್ ಕತೆ. ಅವ್ರದ್ದು ಬಹಳ ಬಾಬನ್ ಜೊತೆ ಬಹಳ ಹತ್ತಿರದ ಸಂಬಂಧ ಇತ್ತು. ಬಾಬನ್ ಜೊತೆ ಅವರು ಜರ್ಮನಿ ತಲುಪಿದ್ರು ಅವ್ರ ಪತಿಯ ಕಾರೋಬಾರ್ ಕಾರಣ. ಅವರು ಅದ್ರಲ್ಲಿ ಒಬ್ರು ಬ್ರದರ್ ಇದ್ರು ಭಾರತದಲ್ಲಿ.
ಜ್ಞಾನ ತಗೊಂಡಿದ್ರು, ಸೌತ್ ಎಕ್ಸ್ಟೆನ್ಷನ್ ಅಲ್ಲಿದ್ರು, ಅವ್ರ ಜೊತೆ ಮಾತಾಡಿದ್ರು. ನೀವು ದಾದಿನ್ ಯಾಕೆ ಕರಿಬಾರ್ದು ಜರ್ಮನಿಗೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ದಾದಿ ಎಷ್ಟು ಮಹಾನ್, ದಾದಿ ಈ ದೇಶದಲ್ಲಿ ಬಂದ್ ಏನ್ ಮಾಡ್ತಾರೆ, ಇಲ್ಲಿ ಸೆಂಟ್ರ್ ಇಲ್ಲ, ಏನು ಸಾಧನೆಗಳಿಲ್ಲ ಅಂತ. ಈ ಜ್ಯೋತಿಬಾಯಿ ಬಹಳಷ್ಟು ಪ್ರೀತಿ ಇತ್ತು. ಅವ್ರು ಹೇಳಿದ್ರು ನಾವೆಲ್ಲ ಪ್ರಬಂಧ ಮಾಡ್ತೀವಿ ಅಂತ. ಅಲ್ಲೇ ಸ್ಥಾನ ಇತ್ತು, ನಾವಲ್ಲಿ ಸೆಂಟರಿನ ಸ್ಥಾನ ಮಾಡಿದ್ವಿ. ಆ ಸಿಸ್ಟರ್ ನಿಮಿತ್ತ ಕಾರಣ ದಾದಿ ಮತ್ತೆ ನಾವು ಜರ್ಮನಿಗೆ ಹೋದ್ವಿ 1 ವರ್ಷ ಆದ್ಮೇಲೆ. ಅವರು ಜರ್ಮನ್ ಬಾಯಿ ಆಗಿದ್ರು, ಭಾರತದಲ್ಲಿ ಕೋರ್ಸ್ ಮಾಡಿದ್ರು. ಅವ್ರು ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಸತ್ಸಂಗ ಮತ್ತೆ ಕ್ಲಾಸಸ್ ಇಡ್ಸಿದ್ರು. ಒಂದ್ ಸ್ಥಾನದಲ್ಲಿ ದಾದಿ ಹೋದ್ರೆ ಅಲ್ಲಿ ಈವ್ನಿಂಗ್ ಟೈಮ್ ಇತ್ತು, ಎಲ್ಲ ಆರಾಮಾಗಿ ಕೂತಿದ್ರು. ಹೇಗೆ ಸತ್ಸಂಗದಲ್ಲಿ ಇರುತ್ತೆ ಆ ತರ ಇರ್ಲಿಲ್ಲ. ಕೆಲವರು ಕಾಲ್ ಚಾಚಿ ಕೂತಿದ್ರು, ಕೆಲವರು ಗದ್ದಿ ತಗೊಂಡ್ ಕೂತಿದ್ರು ಆರಾಮಾಗಿ. ಈ ಸೀನೆ ಬೇರೆ ತರ ಇತ್ತು, ಅಲ್ಲಿ ಭಾರತ ತರ ಸತ್ಸಂಗ ತರ ಇರ್ಲಿಲ್ಲ. ಆದ್ರೆ ಇದೆಲ್ಲ ಎಕ್ಸ್ಟರ್ನಲ್ ದಾದಿ ನೋಡಿಲ್ಲ. ತ್ವಮೇವ ಮಾತಶ್ಚ ತ್ವಮೇವ ಪಿತಾ ಅನ್ನೋ ಹಾಡ್ ಹಾಡ್ತಿದ್ರು ಆನಂದ ಮಾರ್ಗದ ಸತ್ಸಂಗದವರು. ಆ ಮಧುರ ಹಾಡೇನಿತ್ತು ಬಾಬಾ ಅವ್ರ ಪ್ರತಿ ಆ ಹಾಡು, ದಾದಿ ಇಷ್ಟು ಕರ್ಕೋದ್ರು, ಅಷ್ಟು ಪ್ರೀತಿಯಿಂದ 1 hour 2 hour ಅವ್ರಿಗೆ ತಿಳುವಳಿಕೆನ ಕೊಟ್ರು, ಜ್ಞಾನ ಹೇಳ್ತಿದ್ರು. ದಾದಿ ಹಿಂದಿಯಲ್ಲಿ ಹೇಳ್ತಿದ್ರು, ಆಮೇಲೆ ನಾನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ತಿದ್ದೆ. ಸ್ವಲ್ಪ ಜನ ಜರ್ಮನ್ ಇದ್ರು, ಇಂಗ್ಲಿಷ್ ಯಾರಿಗ್ ಗೊತ್ತಿಲ್ಲ. ಈ ಅಣ್ಣ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡ್ತಿದ್ರು ಇಂಗ್ಲಿಷ್ ಇಂದ ಜರ್ಮನಿ. ದಾದಿಗೆ ಬಹಳ ಮಜಾ ಅನ್ಸ್ತು ಅದ್ರಲ್ಲಿ. ಮನೆಗ್ ಬಂದ್ಮೇಲೂ ಆ ಗೀತೆಯನ್ನ ನೆನಪು ಮಾಡ್ತಾ ಇದ್ರು. ನಾನು ಬಾಲ್ಯದಲ್ಲಿ ಭಗವಂತನ್ ಬಗ್ಗೆ ಈ ರೀತಿ ಹಾಡ್ತಿದ್ದೆ ಅಂತ ದಾದಿ ನೆನಪು ಮಾಡ್ತಾ ಇದ್ರು. ಬಾಬ್ ದಾದಾ ನನ್ನ ಆ ತಂದೆ ತಾಯಿ ಆಗ್ಬಿಟ್ಟಿದಾರೆ ಈಗ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಡೇ ಸ್ಟೀಫನ್ ಬಾಯಿ ಆಮೇಲೆ ಸೂರ್ಯ ಅಂತ ಹೆಸರು ಕೊಟ್ರು ಎಲ್ಲರೂ. ಸೂರ್ಯ ಬಾಯಿ ಫ್ರಾಂಕ್ಫರ್ಟ್ ಜರ್ಮನಿಯ ಕ್ಯಾಪಿಟಲ್ ಏನಿದೆ ಅಲ್ಲಿ ಸ್ವಲ್ಪ ಚಕ್ಕರ ಹಾಕೋಣ ಅಂತ. ಸೊ ದಾದಿಗ್ ಅಲ್ಲಿ ಕರ್ಕೊಂಡ್ ಹೋದ್ವಿ. ನಾವಲ್ಲಿ ನೋಡ್ತಿದ್ವಿ, ದಾದಿ ನೋಡಿದ್ರು ಅಲ್ಲಿ 2 ವ್ಯಕ್ತಿಗಳಿದ್ದಾರೆ. ಅವ್ರಿಗೆ ನಾರ್ಮಲ್ ಬಟ್ಟೆ ಹಾಕೊಂಡಿದ್ರು, ಆದ್ರೆ ದಾದಿ ಗುರ್ತಿಸಿದ್ರು, ನೆನ್ನೆ ಇವ್ರಿಬ್ರು ಸತ್ಸಂಗ ನಡೆಸಿದ್ರು, ಸತ್ಸಂಗದ ಮುಖ್ಯ ಇವ್ರು ಅಂತ. ಹೇಗೆ ವಿದೇಶದಲ್ಲಿ ಇಬ್ರು ಕೈ ಹಿಡ್ಕೊಂಡ್ ನಡೀತಿದ್ರು, ವಿದೇಶದಲ್ಲಿ ಅದು ಕಾಮನ್. ಅದನ್ನ ನೋಡಿ ದಾದಿಗ್ ಪ್ರೇರಣೆ ಬಂತು. ನೋಡಿ ಮಾತ್ ಪಿತಾ ಅಂತ ಹಾಡ್ತಾ ಇದ್ದಾರೆ, ನೀನೇ ಪಿತಾ ತಾಯಿ ಅಂತ ದಿಲ್ಸೆ ಹಾಡ್ ಹೇಳ್ತಿದ್ದಾರೆ. 2ನೇ ಕಡೆ ಅವ್ರ ಜೀವನದಲ್ಲಿ ಪವಿತ್ರತೆನೇ ಇಲ್ಲ. ಈ ರೀತಿ ಮಾರ್ಕೆಟ್ ಅಲ್ಲಿ ಕೈ ಹಿಡ್ಕೊಂಡು ತಿರ್ಗಾಡ್ತಿದ್ದಾರೆ. ನಾನು ವಿದೇಶದಲ್ಲಿ ಇದ್ದು ಈ ಆತ್ಮಗಳಿಗೆ ಕಲ್ಸ್ಬೇಕು ಪವಿತ್ರತೆ ಅಂದ್ರೆ ಏನು, ಬಾಬಾ ಅವರ ಜೊತೆ ಸಂಬಂಧ ಯಾವ ರೀತಿ ಇರತ್ತೆ, ಮತ್ತೆ ಭಗವಂತ ಹೇಗೆ ಬಂದಿದ್ದಾರೆ ಬ್ರಹ್ಮನ ತನುವಿನಲ್ಲಿ, ಹೇಗೆ ಕಾರ್ಯ ಮಾಡ್ತಿದ್ದಾರೆ, ಇದೆಲ್ಲ ವಿಶ್ವಕ್ಕೆ ಸಂದೇಶವನ್ನ ಕೊಡೋದು ಬಹಳ ಅವಶ್ಯಕ ಆಗಿದೆ. ಜಗದೀಶ್ ಭಾಯ್ ಹೇಳ್ತಿದ್ರು, ನಾನ್ ಜಲ್ದಿ ಮತ್ತೆ ಚಕ್ಕರ್ ಹಾಕೊಂಡ್ ಹೋದ್ಮೇಲೆ ಭಾರತಕ್ ಬಂದ್ಮೇಲೆ ಬಹಳ ಬ್ಯುಸಿ ಆಗ್ಬಿಡ್ತಿದ್ರು, ಬಹಳ ವರ್ಷ ಆಗ್ಬಿಡೋದು ಮತ್ತೆ ಅವ್ರು ವಾಪಸ್ ಬರಕ್ಕೆ. ಇದೇ ರೀತಿ ನಾನ್ ನೋಡ್ತಿದ್ದೀನಿ, ವಿದೇಶದ ಸೇವೆ ಎಷ್ಟೊಂದಿದೆ, ಎಷ್ಟೊಂದ್ ಆತ್ಮಗಳು ಬಾಯರ್ಕೆ ಇದ್ದಾರೆ. ಭಾರತದಲ್ಲೂ ಎಷ್ಟೊಂದ್ ಸೇವೆ ಇದೆ, ವಾಪಸ್ ಹೋದ್ರೆ ಭಾರತದಲ್ಲೇ ಕೂರ್ಸ್ಬಿಡ್ತಾರೆ. ಡ್ರಾಮಾನುಸಾರ ಒಳ್ಳೇದಾಯ್ತು, ನಾನು ಇಲ್ಲೇ ಇದ್ದೀನಿ, ನಾನಿಂಥ ಆತ್ಮಗಳಿಗೆ ಭಗವಂತನ ಪರಿಚಯ ಕೊಟ್ಟು ಪವಿತ್ರತೆಯನ್ನ ಜೀವನದಲ್ಲಿ ಹೇಗೆ ಧಾರಣೆ ಮಾಡೋದು ಅಂತ ಕಲ್ಸ್ಬೇಕು ಅಂತ ದಾದಿ ಅಂದ್ರು. ಸೊ ಅವರೇ ನಿಮಿತ್ತ ಆಗ್ತಾರೆ ಆಮೇಲೆ ಬೇರೆ ಆತ್ಮಗಳಿಗೆ ತಿಳಿಸ್ಕೊಡ್ಲಿಕ್ಕೆ ಬಾಬಾ ಅವರ ಪರಿಚಯವನ್ನು. ದಾದಿಯವರು ಇದೇ ಕೆಲ್ಸವನ್ನ ಮಾಡ್ತಿದ್ರು. ಮಧ್ಯದಲ್ಲಿ ಅನೇಕರು ಹೇಳ್ತಿದ್ರು, ದಾದಿ ಇಷ್ಟು ಇಲ್ಲಿ ಭೂಮಿ ಕಠಿಣ ಇದೆ,
ಇಲ್ಲಿಂದ ಟೀಚರ್ ಗಳು ಬರೋದು ಬಹಳ ಕಷ್ಟ. ಆ ಭಾರತದ ಸಿಸ್ಟರ್ಸ್ ನ ಇಲ್ಲಿ ಕರಿಬೇಕಾಗತ್ತ ಅಂತ ದಾದಿ ವಿಚಾರ ಮಾಡಿ ಹೇಳ್ತಿದ್ರು. ಇಂತಹ ಉತ್ತರ ಹೇಳೋರು ದಾದಿ ಹೇಳ್ತಿದ್ರು. ಬಾಬಾ ಅವರು ದಾದಿಗಿರ್ನ ಮೇನ್ ಆಗಿಟ್ರು ಫಸ್ಟ್. ಆದ್ರೆ ದಾದಿಯರ್ದು ಬಾಬಾ ಅವ್ರ ಆಜ್ಞೆ ಅನುಸಾರ ಈ ಲಕ್ಷ್ಯ ಇತ್ತು, ಪ್ರತಿ ಸ್ಥಾನದಲ್ಲಿ ಅಲ್ಲಿನ ಲೋಕಲ್ ಟೀಚರ್ ಇರ್ಬೇಕು. ಬಾಂಬೆಯಲ್ಲಿ ಬಾಂಬೆಯ ಟೀಚರ್ಸ್ ಇರ್ಬೇಕು, ಡೆಲ್ಲಿಯಲ್ಲಿ ಡೆಲ್ಲಿಯ ಟೀಚರ್ಸ್ ಇರ್ಬೇಕು, ಡೆಲ್ಲಿಯಿಂದ ಬಂದಂತವ್ರು. ಈ ರೀತಿಯಿಂದ ಇಲ್ಲಿ ನಾವು ಕಾರ್ಯ ಮಾಡಿದ್ರೆ ಕಾರ್ಯ ಸಫಲ ಆಗತ್ತೆ. ಇಲ್ಲ ಅಂದ್ರೆ ಭಾರತದಿಂದ ಬರ್ತಾರೆ, ಅವ್ರ ವೀಸಾ ಪ್ರಾಬ್ಲಮ್, ಅವ್ರ ಕಲ್ಚರ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಭಾಷೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೊಸ ಭಾಷೆಯನ್ನ ಕಲಿಯಲಿಕ್ಕೆ ಎಷ್ಟೊಂದು ಟೈಮ್ ಹಿಡ್ಸುತ್ತೆ. ಅಲ್ಲಿನ ಕಲ್ಚರ್ ಗೊತ್ತಿರೋರೆ ಆ ಸೇವಾ ಸ್ಥಾನದಲ್ಲಿ ಸೇವೆ ಮಾಡಿದ್ರೆ ಹೇಗಿರತ್ತೆ ಭಾರತದಲ್ಲಿ, ಅದೇ ರೀತಿ ಅಲ್ಲಿ ಮಾಡ್ಬೇಕಂದ್ರು. ಇದ್ರ ಬಗ್ಗೆ ದಾದಿ ಹೇಳೋರು. ಸ್ವಲ್ಪ ಸಮಯದ ನಂತರ ಸ್ಟೂಡೆಂಟ್ಸ್ ಹೆಚ್ಚಾಗ್ತಾ ಬಂದ್ರು. ಅದಾದ್ಮೇಲೆ ಬಹಳ ಫಾಸ್ಟ್ ಆಗಿ ಮೆಷಿನ್ ನಡೀತಾ ಹೋಯ್ತು. ಸ್ವಲ್ಪ ಸಮಯ ಸ್ಟೂಡೆಂಟ್ಸ್ ನ ಮಾಡ್ಲಿಕ್ಕೆ ಟೈಮ್ ಹಿಡಿಸ್ತು. ಆಮೇಲೆ ವೃದ್ಧಿ ಆಗೋದು ಫಾಸ್ಟ್ ಆಗಿ ಆಯ್ತು. ದಾದಿ ಇದ್ರಲ್ಲಿ ಇದೇ ಹೇಳ್ತಿದ್ರು, ಇವ್ರಿಗೆ ನಾವು ಟ್ರೈನಿಂಗ್ ಕೊಡ್ಬೇಕು, ಆಗ ಇವರೇ ತಮ್ಮ ಕುಲದ ಉದ್ಧಾರವನ್ನ ಮಾಡ್ತಾರೆ. ಬೇರೆಯವ್ರಿಗೆ ಪ್ರತಿ ಮಾತನ್ನ ಚೆನ್ನಾಗ್ ತಿಳುವಳಿಕೆ ಕೊಡ್ತಾರೆ ಅಂತ. ಪ್ರಾಕ್ಟಿಕಲ್ ಮಾತುಗಳೇನಿತ್ತು ದಾದಿದು ಬಹಳ ಸುಂದರವಾಗಿ ತಿಳಿಸ್ತಿದ್ರು. ಎಲ್ಲಾ ಪ್ರಕಾರದ ಸೇವೆಯಲ್ಲಿ 1974 ಮಾತು ಹೇಳ್ತಿದ್ದೀನಿ ನಾನು. ಆಗ 2 ಪ್ರದರ್ಶನಿಗಳು ನಡೀತಿತ್ತು ಸಿಟಿಯಲ್ಲಿ. ದಾದಿಗದು ಬಹಳ ಇಷ್ಟ ಆಯ್ತು. ಸೇವೆಗಳು ಅಲ್ಲಿ ಬಹಳ ಒಳ್ಳೇದು ಸ್ಟಾರ್ಟ್ ಆಯ್ತು. ಆಮೇಲೆ ದಾದಿಗ್ ನಾವ್ ಹೇಳ್ತಿದ್ವಿ, ದಾದಿ ಇಲ್ಲೇ ಇರಿ, ಇನ್ನು ಸ್ವಲ್ಪ ದಿನ ಹೊಸ ಹೂಗಳಿಗೆ ನೀವು ಪಾಲನೆ ಕೊಡ್ಬೇಕು ಅಂತ. ದಾದಿ ಆ ಸಮಯದಲ್ಲಿ ರಕ್ಷಾ ಬಂಧನದಲ್ಲಿ ಬಹಳ ದೊಡ್ಡ ಗ್ರೂಪ್ ಇರ್ಲಿಲ್ಲ, ಆದ್ರೆ ಎಷ್ಟು ಜನ ಬಂದ್ರು ಬಾಬಾ ಭಂಡಾರಿಗೋಸ್ಕರ ಹೋಲಿಗೋಸ್ಕರ ಕೊಡ್ತಿದ್ರು. ಪೂನಾ ಅಲ್ಲಿ ನಂದು ಈ ರೀತಿ ರಸಂ ಇರ್ತಿತ್ತು. ಅರ್ಧ ನಾನು ಇಟ್ಕೊಳ್ತಿದ್ದೆ ಹೊಸ ಸೇವೆಗೆ, ಇನ್ ಅರ್ಧ ನಾನ್ ಮಧುಬನ್ಗೋಸ್ಕರ ಇಡ್ತಿದ್ದೆ ಅಂತ. ಹಂಗೆ ಮಾಡದ ಇಲ್ಲಿ ಅಂತ ನಾವು ಹೇಳ್ತಿದ್ವಿ. ನೀವು ಮಾಲೀಕ ಇಲ್ಲ, ನಿಮ್ಮೆಲ್ಲರದೂನು ಸಲಹೆ ಬೇಕು ಅಂತ ಹೇಳಿದ್ರು. ಪ್ರತಿ ದಾದಿದ್ ನೀವು ನೋಡ್ತಿದ್ರಿ ಎಷ್ಟು ರೆಸ್ಪೆಕ್ಟ್ ಬೇರೆ ಆತ್ಮಗಳಿಗೆ ಕೊಡ್ತಿದ್ರು ಅಂತ. ಸೊ ನಾವ್ ಹೇಳ್ತಿದ್ವಿ ಮಧುಬನ ಫಸ್ಟ್ ದಾದಿ ಸರಿ ಅಂತ. ಅರ್ಧ ಮಧುಬನ್ಗೆ ಹೋಗ್ತಿತ್ತು, ಇನ್ ಅರ್ಧದಿಂದ ದಾದಿ ಏನ್ ಯೋಚನೆ ಮಾಡಿದ್ರು, ಲಂಡನ್ ಅಂತ ಸಿಟಿಯಲ್ಲಿ ಎಲ್ಲಿ ನಾವು ಟ್ರೈನ್ ಬಸ್ಗಳಲ್ಲಿ ಓಡಾಡೋದು, ಅಲ್ಲೆಲ್ಲರೂ ಜಾಬ್ ಮಾಡುವಂತವ್ರು, ಹಗಲಲ್ಲಿ ಯಾರು ಫ್ರೀ ಇರ್ತಿರ್ಲಿಲ್ಲ. ಸೊ ದಾದಿ ನನ್ನ ಹತ್ರ ಕೇಳಿದ್ರು, ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತ. ನನ್ನ ಹತ್ರ ಇತ್ತು. ನಂದು 18 ವರ್ಷ ಆದಾಗ ನಾನ್ ತಗೊಂಡಿದ್ದೆ, ಡ್ರೈವಿಂಗ್ ಕಲ್ತಿದ್ದೆ. ನಾ ಹೇಳ್ದೆ ಹಾ ದಾದಿ. ಆಗ ದಾದಿ ಹೇಳಿದ್ರು, ಲಂಡನ್ ಸೇವೆಯನ್ನ ಮುಂದುವರಿಸ್ಬೇಕು, ಇಲ್ಲಿಂದ ಅಲ್ಲಿ ಓಡಾಡ್ಬೇಕು ಅಂದಾಗ ಒಂದು ಗಾಡಿ ತಗೋಬೇಕು ಅಂತ. ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್ ಬಹಳ ಈಸಿಯಾಗಿ ಅವಾಗ ಸಿಕ್ತಿತ್ತು. ಒಬ್ರು ಬಹಳ ಬುದ್ಧಿವಂತರಿದ್ದು, ಯಾರಿಗೆಲ್ಲ ಗೊತ್ತಿತ್ತು ಅವ್ರಿಗೆ ರಾತ್ರಿ ಹೇಳಿದ್ರು, ಇಂಥ ಗಾಡಿ ಯಾವ್ದು ಸ್ಟ್ರಾಂಗ್ ಇರ್ಬೇಕು, ಗಡಿ ರಿಪೇರಿ ಬರಬಾರ್ದು ಅಂತ, ಸ್ಟ್ರಾಂಗ್ ಚೆನ್ನಾಗಿ ನಡೆಯುವಂತ ಗಾಡಿ ಬೇಕು ಅಂತ. ಅಂತ ಗಾಡಿಯನ್ನ ಅವರು ಹುಡುಕಿ ಕೊಟ್ರು. 1974 ಅಲ್ಲಿ ಭಾರತದಲ್ಲಿ ಎಷ್ಟು ದೊಡ್ಡ ಸೆಂಟರ್ ಇರ್ಬೋದು, ಯಾವ ಸೆಂಟರ್ ಹತ್ರನು ಯಾವ ಗಾಡಿನೂ ಇರ್ಲಿಲ್ಲ, ಯಾವ ಸಿಸ್ಟರು ಗಾಡಿ ನಡೆಸ್ತಿರ್ಲಿಲ್ಲ. ಆದ್ರೆ ನನಗ್ ಚೂಟಿ ಕೊಟ್ರು, ದಾದಿ ನೀವು ಈ ಗಾಡಿಯನ್ನ ನಡೆಸಿ, ನೀವೇ ಇಲ್ಲಿಂದ ಅಲ್ಲಿಗೆ ನನ್ ಕರ್ಕೊಂಡು ಹೋಗು ಅಂತ. ದಾದಿದು ಇಷ್ಟು ವಿಶಾಲ ಬುದ್ಧಿ ಇತ್ತು, ವಿಶೇಷ ವಿದೇಶ ಸೇವೆ ಪ್ರತಿ.
ಯಾವುದೇ ಮಾತಿನ ಬಂಧನದಲ್ಲಿ ಸಿಕ್ಕಾಕೊಳ್ತಿರ್ಲಿಲ್ಲ. ಹಿಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು, ಭಾರತದಲ್ಲಿ ಹಿಂಗ್ ಮಾಡಲ್ಲ ಹಂಗ್ ಮಾಡಲ್ಲ ಅಂತ ಹೇಳ್ತಿರ್ಲಿಲ್ಲ. ಹೊಸ ಮಾತುಗಳ ಬಗ್ಗೆ ಉಮಂಗ ಇರ್ತಿತ್ತು ದಾದಿಗೆ. ಇದ್ರಿಂದ ಇನ್ನೂ ಸೇವೆಗಳು ಮುಂದುವರಿಯತ್ತೆ ಅಂತ. ದಾದಿಗೆ ಎಲ್ಲೇ ಹೋಗ್ಬೇಕು ಹಗಲಲ್ಲಿ ಅಂದಾಗ ಅಣ್ಣಂದ್ರೆಲ್ಲ ಜಾಬ್ ಅಲ್ಲಿ ಇರ್ತಿದ್ರು. ಸೊ ನಾನೇ ಎಲ್ಲಾ ಕಡೆ ದಾದಿ ಕರ್ಕೊಂಡ್ ಹೋಗ್ತಿದ್ದೆ. ನಾನ್ ನೋಡ್ದೆ ದಾದಿ ಸದಾ ಹೊಸ ಮಾತುಗಳನ್ನ ಬಯಸ್ತಿದ್ರು, ಅದನ್ನ ಇಷ್ಟನೂ ಪಡ್ತಿದ್ರು. ಮತ್ತೆ ಅದ್ರಲ್ಲಿ ನಮ್ಮನ್ನ ಎನ್ಕರೇಜ್ ಇದ್ರು ನಾವು ಪ್ರತಿ ಟಾಪಿಕ್ಕಿನ ಬಗ್ಗೆ ಮಂಥನ ಮಾಡ್ತಿದ್ವಿ. ಏನೆಲ್ಲ ಪ್ರಶ್ನ ಉತ್ತರ ಇರ್ತಿತ್ತು, ನಾವು ಆ ಪ್ರಶ್ನ ಉತ್ತರಗೆ ಪರಸ್ಪರ ಸೊಲ್ಯೂಷನ್ ತೆಗಿತಿದ್ವಿ, ಹೇಗೆ ಕಲ್ಸೋದ್ ಬೇರೆಯವ್ರಿಗೆ ಅಂತ. ಇಲ್ಲೂ ಹಂಗೆ ಮಾಡ್ಬೇಕು ಅಂತ ದಾದಿ ವೆನ್ಸ್ಡೇ ನೈಟ್ ಫಿಕ್ಸ್ ಮಾಡಿದ್ರು. ಸುದೇಶ್ ಬೆನ್ ದಾದಿ ನಾವು ಜೊತೆಲಿ ಕುತ್ಕೊಳ್ತಿದ್ವಿ. ಯಾರೇ ನಮ್ಮ ಹತ್ರ ಸ್ಟೂಡೆಂಟ್ಸ್ ಇಂದ ಪ್ರಶ್ನೆಗಳು ಕೇಳ್ತಿದ್ರು, ದಾದಿ ನಾವು ಅವ್ರಿಗೆ ಕೇಳ್ತಿದ್ವಿ ದಾದಿಗೆ ಕ್ವಶನ್ಸ್ಗೆ. ನೀವೇನ್ ಉತ್ತರ ಕೊಡ್ತಿದ್ರಿ ಅಂತ ಕೇಳೋರು. ಮತ್ತೆ ಯಾರು ಹೊಸಬರು ಬರ್ತಿದ್ರು ಅವ್ರಿಗೆ ಕೇಳ್ತಿದ್ರು, ಈ ಆನ್ಸರ್ ಇಂದ ನೀವು ಸಂತುಷ್ಟವಾಗಿರ್ತಿದ್ರ, ಇನ್ನೇನಾದ್ರೂ ಎಕ್ಸ್ಪ್ಲನೇಷನ್ ಬೇಕಾ ಅಂತ, ಇನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ರು ಕೆಲವ್ರು. ಒಂದೊಂದ್ ಟಾಪಿಕ್ನು ಬಹಳ ಚೆನ್ನಾಗ್ ದಾದಿ ಸ್ಪಷ್ಟ ಮಾಡ್ತಿದ್ರು. ಅವ್ರಿಗೆ ಬೇಕಾಗೋ ಮಾತುಗಳನ್ನ ಈ ರೀತಿ ತಿಳಿಸ್ತಿದ್ರು ದಾದಿ. ಇದ್ ನಮ್ ಕೆಲ್ಸಕ್ ಬರುವಂತಹ ಮಾತುಗಳು ಅಂತ. ಗೀತೆ, ಭಗವಂತ, ಲಕ್ಷ್ಮೀ ನಾರಾಯಣ ಅಥವಾ ಕೃಷ್ಣನ್ ಬಗ್ಗೆ. ಕ್ರಿಶ್ಚಿಯನ್ ಕಲ್ಚರ್ ಅಲ್ಲಿ, ಬುದ್ಧಿಸ್ಟ್ ಕಲ್ಚರ್ ಅಲ್ಲಿ ಏನು ಇರ್ಲಿಲ್ಲ ಸಾಕರ್ ಮುರಳಿಗಳ ಮಾತುಗಳಲ್ಲಿ. ಈ ಎಲ್ಲಾ ಟಾಪಿಕ್ಸ್ ಅನ್ನ ತಗೊಂಡ್ ದಾದಿ ಅವ್ರಿಗೆ ಅದ್ರದ್ದೇನ್ ಕನೆಕ್ಷನ್ ಇದೆ ಈ ಮಾತುಗಳ ಜೊತೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ದಾದಿ. ಕಲ್ಪವೃಕ್ಷದ ಬಗ್ಗೆ ಇರ್ಬೋದು, ಆ ಚಿತ್ರ ತೋರಿಸಿ ಅವ್ರಿಗೆ ಹೇಳ್ತಿದ್ರು, ನೋಡಿ ನೀವ್ ಹಿಂಗ್ ಅನ್ಕೋತಿದ್ದೀರಾ, ರಾಜಯೋಗದಿಂದ ಬಾಬಾ ನಿಮ್ಮ ಜೀವನವನ್ನ ಇಷ್ಟು ಶ್ರೇಷ್ಠ ಸುಂದರ ಉತ್ಥಾನದ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಇದಕ್ ಕಾರಣ ಏನು ಅಂದ್ರೆ, ಈ ಇಡೀ ವೃಕ್ಷದ ರೂಟ್ಸ್ ಏನಿದೆ ಅದು ಸಂಗಮ್ ಯುಗದಲ್ಲಿದೆ. ನೀವು ಸಹ ಆ ರೂಟ್ಸ್ ಅಲ್ಲಿದ್ದೀರಾ. ರೂಟ್ಸ್ ಪ್ರತ್ಯಕ್ಷ ಇರಲ್ಲ, ರೂಟ್ಸ್ ಗುಪ್ತವಾಗಿರತ್ತೆ. ನೀವು ವೃಕ್ಷವನ್ನ ನೋಡಿದಾಗ ಸುಂದರ ಅನ್ಸುತ್ತೆ, ಆದ್ರೆ ರೂಟ್ಸ್ ಅನ್ನ ನೋಡ್ಲಿಕ್ ಆಗಲ್ಲ. ಯಾಕೆಂದ್ರೆ ಅದು ಒಳಗಡೆ ಡೀಪ್ ಅಲ್ಲಿ ಕಾಣೋದಿಲ್ಲ. ಅದರ ಆಧಾರದ ಮೇಲೆ ವೃಕ್ಷ ನಿಂತಿರುತ್ತೆ. ಈ ರೀತಿ ಒಳ್ಳೊಳ್ಳೆ ಮಾತುಗಳು ಅವ್ರಿಗೆ ತಿಳಿಸಿ ಅವ್ರ ಕನೆಕ್ಷನ್ ಮಧುಬನ್ ಜೊತೆ, ಯಜ್ಞದ ಜೊತೆ ಇಷ್ಟು ಚೆನ್ನಾಗಿ ಜೋಡಿಸ್ತಿದ್ರು ದಾದಿ. ಯಾವಾಗ ಅವ್ರು ಮಧುಬನ್ ಹೋಗ್ತಿದ್ರು, ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ದೀದಿ ದಾದಿ ಒಂದ್ಸತಿ ನನ್ ಕೇಳ್ತಿದ್ರು, ಬೇರೆ ಸ್ಥಾನಗಳಲ್ಲಿ ದೇಶಗಳಲ್ಲೂ ಸೇವೆ ಸ್ಪ್ರೆಡ್ ಆಗಿತ್ತು. ದೀದಿ ಕೇಳ್ತಿದ್ರು, ದಾದಿ ಕೇಳ್ತಿದ್ರು, ಲಂಡನ್ನಿನ ಮಾತುಗಳು ಏನಿದೆ ಇಲ್ಲಿ ಅದು ಬಿಲ್ಕುಲ್ ಘರೇಲು ಮಾತುಗಳು ಅಂತ. ಅವ್ರಿಗೆ ಟೈಮ್ ಹಿಡ್ಸುತ್ತೆ ಇಲ್ಲಿ ಬಂದಾಗ ಅಡ್ಜಸ್ಟ್ ಆಗೋದಿಕ್ಕೆ. ಇಸ್ಕ ಕಾರಣ ಏನು ಅಂತ. ಪ್ರತಿನಿತ್ಯ ದಾದಿ ಮುರ್ಳಿಯ ನಂತರ ಕ್ಲಾಸ್ ಮಾಡ್ತಾರೆ. ದಾದಿ ಏನ್ ಕ್ಲಾಸ್ ಮಾಡಿಸ್ತಾರೆ ಅದ್ರಲ್ಲಿ ಪ್ರಾಕ್ಟಿಕಲ್ ಕತೆಗಳನ್ನ ಬಹಳಷ್ಟು ಹೇಳ್ತಾರೆ. ಅದ್ರಲ್ಲಿ ಉದಾಹರಣೆಗೆ ಬಾಬನ್ ಕತೆಗಳು, ಶುರು ಕರಾಚಿ ಕತೆಗಳು, ದಾದಿ ಕತೆ, ದೀದಿ ಕತೆ, ಮಮ್ಮನ ಕತೆ, ವಿಶ್ವಕಿಶೋರ್ ದಾದಾದು, ಇದೆಲ್ಲ ಕತೆಗಳು ದಾದಿ ಹೇಳೋರು. ಅವರಲ್ಲಿ ಏನ್ ವಿಶೇಷತೆ ಇತ್ತು ಅಂತ, ಅವ್ರು ಹೇಗೆ ತಮ್ಮ ಜೀವನವನ್ನ ಬಾಬನ್ಗೆ ಸಮರ್ಪಣೆ ಮಾಡಿದ್ರು.
ಮಧುಬನ್ ಬಂದಾಗ ಇಲ್ಲಿನ ವ್ಯಕ್ತಿ ಯಾರು ಗೊತ್ತಿಲ್ಲ ಅಂತ ಅವ್ರಿಗೆ ಅನ್ಸಲ್ಲ, ಇವರೆಲ್ಲ ನಮ್ ಪರಿಚಿತರು ಅನ್ಸುತ್ತೆ, ಯಾಕಂದ್ರೆ ಕತೆ ಹೇಳಿ ಅವ್ರ ಕನೆಕ್ಷನ್ ಇದ್ ಮಾಡಿದ್ರು. ಸೊ ಆ ಪರಿಚಯದ ದೃಷ್ಟಿಯಿಂದ ಸಂಬಂಧದಲ್ಲಿ ಬರ್ತಿದ್ರು. ಕಾರಣ ಇದೆ ಅಂತ ಹೇಳ್ತಿದ್ದೆ ನಾನು. ವೆಬ್ ಕಾಸ್ಟ್ ಇರ್ಬೋದು, ಆತರ ಫೆಸಿಲಿಟೀಸ್ ಇರ್ಲಿಲ್ಲ. ಕ್ಲಾಸಸ್ ಇಮಿಡಿಯೇಟ್ ಇಮೇಲ್ ಅಲ್ಲಿ ಬರೋದು ಎಲ್ಲ ಇರ್ಲಿಲ್ಲ. ನಾವು ಮಧ್ಯದಲ್ಲಿ ಆಸ್ಟ್ರೇಲಿಯಲ್ಲಿ, ಜರ್ಮನಿಯಲ್ಲಿ ಸೆಂಟರ್ಸ್ ಓಪನ್ ಆಗ್ತಿದ್ದಂಗೆ ನಾವು ಬರೆದು ಕಳಿಸ್ತಿದ್ವಿ ಅವರಿಗೆ ಮುರಳಿಗಳು. ಕಂಪ್ಯೂಟರ್ಸ್ ಇರ್ಲಿಲ್ಲ ಅವಾಗ. ಕಂಪ್ಯೂಟರ್ ಫಸ್ಟ್ 1985 ಅಲ್ಲಿ ಬಂದ್ರು. 70s ಕತೆ ನಾ ಹೇಳ್ತಿದ್ದೀನಿ. ದಾದಿದು ಮಧುಬನ್ ಜೊತೆ ಇಷ್ಟು ಆಳದ ಸಂಬಂಧ, ಸದಾ ಯಜ್ಞವನ್ನ ಮುಂದೆ ಇಟ್ಕೊಳ್ತಿದ್ರು. ಏನೇ ಆಗ್ತಿದ್ರು ದಾದಿ ಯೋಚನೆ ಮಾಡ್ತಿದ್ರು, ಇದು ಯಜ್ಞ ಸೇವೆಯಲ್ಲಿ ಯೂಸ್ ಆಗತ್ತಾ, ಯೂಸ್ ಆದ್ರೆ ಪಾರ್ಟಿ ಜೊತೆ ಕಳಿಸ್ತಿದ್ರು, ಏನೇ ಇರ್ಬೋದು. ದಾದಿ ನಿಮಿತ್ತ ಆಗ್ತಿದ್ರು ಅನ್ಯ ಆತ್ಮಗಳದು ಮಧುಬನ್ ಜೊತೆ ಯಜ್ಞ ಜೊತೆ ಸಂಬಂಧ ಜೋಡ್ಸೋದ್ರಲ್ಲಿ. ಸೇವೆಗಳು ಹೆಚ್ಚಾಗ್ತಾ ಹೋಯ್ತು, ಕ್ಲಾಸಸ್ ಹೆಚ್ಚಾಗ್ತಾ ಹೋಯ್ತು. ಫಸ್ಟ್ ವಿದೇಶಿಗಳು ಬಂದ್ರು, ಆಮೇಲೆ ಹಿಂದಿಯವರು ಬರ್ಲಿಕ್ಕೆ ಶುರು ಮಾಡಿದ್ರು, ಬೇರೆ ಬೇರೆ ಕ್ಲಾಸಸ್ ನಡೀತಿತ್ತು. ದಾದಿದು ಬಾಬು ಅವ್ರ ಮೇಲೆ ಇಷ್ಟು ವಿಶ್ವಾಸ ಇತ್ತು, ಯಾವುದೇ ಕಾರ್ಯ ಮಾಡ್ಬೇಕಂದ್ರೆ ದಾದಿ ಫಸ್ಟ್ ಮಧುಬನ್ ಕೇಳ್ತಿದ್ರು, ದೀದಿ ಹತ್ರ ಮತ್ತೆ ಬಾಬನ್ ಹತ್ರ. ಡಿಸೆಂಬರ್ 74 ಅಲ್ಲಿ 2 ರೂಮಿನ ಫ್ಲಾಟ್ ಸಣ್ಣದನ್ಸ್ತು. ಪಕ್ಕದ ಮನೆ ಖಾಲಿ ಆಗೋದಿತ್ತು. ದಾದಿ ಅದನ್ನ ತೋರ್ಸಿದ್ರು, ಬಹಳ ಒಳ್ಳೆ ಮನೆ ಇತ್ತು, ಬಾಬಾ ಅವರ ಸೇವೆ ಅರ್ಥ ಯೂಸ್ ಆಗತ್ತೆ ಅಂತ ಅನ್ಸ್ತು. ದಾದಿಗ್ ಹೇಗ್ ಗೊತ್ತಾಯ್ತು? ದಾದಿ ಆಗ 60 ವರ್ಷ ಆಗಿತ್ತು. ಪಕ್ಕದ ಮನೇಲೂ 60 years ಅವ್ರಿದ್ರು. ಅವ್ರಿಗೆ ಹಿಂದಿ ಗೊತ್ತಿರ್ಲಿಲ್ಲ, ಇವ್ರಿಗೆ ಇಂಗ್ಲಿಷ್ ಗೊತ್ತಿರ್ಲಿಲ್ಲ. ಆದ್ರೆ ದಾದಿ ಈವ್ನಿಂಗ್ ವಾಕ್ ಮಾಡಕ್ ಹೋಗ್ತಿದ್ರು. ಒಬ್ಬೊದ್ ಸತಿ ಒಬ್ರೇ ಹೋಗೋರು, ಕೆಲವೊಂದ್ಸತಿ ಬೇರೆಯವ್ರ ಜೊತೆ. ಆ ಮಾತೇನು, ಅವ್ರ ಗೇಟ್ ಹತ್ರ ನಿಂತ್ಕೊಳ್ಳೋರು. 2-3 ದಿನಗಳ ನಂತರ ಒಬ್ರಿಬ್ಬರದು ಪರಿಚಿತ ಆದ್ರು, ಸ್ಮೈಲ್ ಮಾಡ್ತಿದ್ರು. ಅವ್ರ ಮನೆ ಒಳಗಡೆ ಕರ್ಕೊಂಡೋದ್ರು ಒಂದ್ಸತಿ. ಬಹಳ ಸುಂದರವಾಗಿ ಕಟ್ಸಿದ್ರು ಮನೆ. ದಾದಿಗೆ ಇಷ್ಟ ಆಯ್ತು. ದಾದಿ ಅವ್ರಿಗೆ ಹೇಳಿದ್ರು, ಸ್ವಲ್ಪ ಶಬ್ದಗಳು ಬರ್ತಿತ್ತು ಇಂಗ್ಲಿಷ್ ಅಲ್ಲಿ, ಬ್ಯೂಟಿಫುಲ್ ಅಂತ ಹೇಳಿದ್ರು. ಮಾತಾ ಶರೀರ ಬಿಟ್ರು, ಮತ್ತೆ ಅವ್ರ ಮಗಳು ಬಂದ್ರು. ಅವ್ರು ಹೇಳಿದ್ರು, ನಾವು ಈ ಮನೆಗೆ ಬೇಗ ಸೇಲ್ ಮಾಡ್ಬೇಕು, ನಾವು ಬೇರೆ ಕಡೆ ಇರ್ತೀವಿ, ನಾವ್ ಇದನ್ನ ನೋಡ್ಕೊಳಕ್ ಆಗಲ್ಲ ಅಂತ. ದಾದಿಗ್ ಸಂಕಲ್ಪ ಬಂತು, ಇದು ಬಾಬಾ ಅವ್ರ ಮನೆ ಆಗ್ಬೇಕು ಅಂತ. ಒಂದು ಪರಿವಾರ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ನಾನ್ ಫಸ್ಟ್ ಗ್ರೂಪ್ ನ ಮಧುಬನ್ ಕರ್ಕೊಂಡ್ ಹೋಗಿದ್ದೆ. ಡಿಸೆಂಬರ್ ಅಲ್ಲಿ ಮಧುಬನ್ ಅಲ್ಲಿ ಇದ್ದೆ. ಬಡಿ ದಾದಿ ನನ್ ನೋಡ್ತಾ ಇದ್ರು, ನಾನ್ ಇಂದ್ರಪ್ರಸ್ಥದಲ್ಲಿ ಕೂತಿದ್ದೆ. ದಾದಿ ಇಶಾರ ಮಾಡಿ ಕರೆದ್ರು ನನ್ಗೆ, ಪ್ರಕಾಶ್ ಮಣಿ ದಾದಿ. ದಾದಿ ನನ್ ನೋಡಿ ಹೇಳಿದ್ರು, ನಿಮ್ಗ್ ದಾದಿ ಫೋನ್ ಬಂತ ಅಂತ. ಇಲ್ಲ ಅಂತ. ಆವಾಗ ಫೋನ್ ಅಲ್ಲಿ ಕೇವಲ ಆಫೀಸ್ ಅಲ್ಲಿ ಇತ್ತು, ಎಲ್ಲಾ ಕಡೆ ಫೋನ್ಸ್ ಇರ್ಲಿಲ್ಲ, ನನ್ ಜೊತೆ ಮಾತಾಡಿಲ್ಲ ಅಂತ. ವಾಕಿಂಗ್ ಮಾಡೋಣ, ನಿಂಗ್ ಹೇಳ್ತೀನಿ ಅಂತ ಬಡಿ ದಾದಿ ನನ್ ಕೈ ಹಿಡ್ಕೊಂಡು ಶಾಂತಿ ಸ್ತಂಭದ ಹತ್ರ ಚಕ್ಕರ್ ಹಾಕಿ ನಂಗೆ ಹೇಳಿದ್ರು, ಏನ್ ಪರಿವಾರ ಕೊಡೋರು ಇದಾರೆ, ಅವ್ರು ಕೊಡೋತಾ ಇಲ್ಲ ಅಂತ. ಪತಿಗೆ ಸಂಕಲ್ಪ ಇದೆ ಕೊಡ್ಬೇಕು ಅಂತ, ಮಾತಾ ಹೇಳ್ತಾರೆ, ಇಲ್ಲ ನಿಮ್ ಹತ್ರನೇ ಇಟ್ಕೊಳ್ಳಿ ಅಂತ. ಮಕ್ಕಳು ದೊಡ್ಡವರಾದ್ರೆ ಅದಾಗತ್ತೆ ಇದಾಗತ್ತೆ, ಮಾತೇರ್ದು ಮನ್ಸು ಸ್ವಲ್ಪ ಈ ರೀತಿ ಇದೆ ಅಂತ. ದಾದಿ ಕೇಳ್ತಾರೆ, ಬಡಿ ದಾದಿಗೆ ಪತ್ರದಲ್ಲಿ ದಾದಿ ಕೇಳ್ತಿದ್ದಾರೆ, ಬಾಬನ್ ಕೇಳಿ ಏನ್ ಮಾಡುದು ಅಂತ. ದಾದಿ ಹೇಳ್ತಿದ್ರು, ನೀವ್ ಅನ್ಕೋತೀರಾ ಇಲ್ಲೆಲ್ಲಾ
ಹಣ ಒಟ್ಟುಗೂಡ್ಸ್ಬೋದಾ ಅಂತ. ಸ್ಟೂಡೆಂಟ್ಸ್ ಎಲ್ಲ ದಮ್ಮಿಲ್ಲ ಅಷ್ಟು ಅಂತ ಹೇಳ್ದೆ ನಾನು. ಬಾಬನ್ನ ಕೇಳೋಣ ಅಂತ. ಗುಲ್ಸಾರ್ ದಾದಿ ಬಾಬೋರ್ ಜವಾಬ್ ತಂದ್ರು, ಪತ್ರ ಬರೆದ್ರು. ಬಾಬೋರ್ ಸಂದೇಶದಲ್ಲಿ ಇದಿತ್ತು, ಪರಿವಾರಕ್ಕೆ ಹೇಳಿ ನೀವು ನಿಮ್ಮ ದುಡ್ಡು ಬ್ಯಾಂಕ್ ಅಲ್ಲಿ ಇರ್ಲಿ ಅಥವಾ ನಿಮ್ ಹಣ ಕಲ್ಲು ಅಥವಾ ಇದ್ರಲ್ಲಿ ಇರ್ಬೋದು, ಇಟ್ಕೆಯಲ್ಲಿ ಬಾಬೋರ್ ಮನೇಲಿ ಇರ್ಬೇಕು. ಎರಡೂ ಸ್ಥಾನಗಳಲ್ಲಿ ನಿಮ್ ಪೈಸಾ ಸೇಫ್ ಆಗಿರತ್ತೆ. ನಿಮ್ಗೆ ನಾವು ಪ್ರಾಮಿಸ್ ಮಾಡ್ತೀವಿ, ನಾವು 6 ತಿಂಗಳೊಳಗಡೆ ನಿಮ್ಗೆ ಕೊಟ್ಟಿರುವಂತ ಹಣದ ಲೋನು ನಾವು ಚುಕ್ತಾ ಮಾಡ್ತೀವಿ ಅಂತ. ಅದ್ರ ಮಧ್ಯದಲ್ಲಿ ನಿಮ್ಗೆ ಬಹಳಷ್ಟು ಆಶೀರ್ವಾದನೂ ಸಿಗುತ್ತೆ, ಯಾಕೆಂದ್ರೆ ಅದು ಭಗವಂತನ ಕಾರ್ಯದಲ್ಲಿ ಯೂಸ್ ಆಗತ್ತೆ ಅಂತ. ಬಾಬಾ ಅವರು ಈ ರೀತಿ ಹೇಳಿದ್ರು. ದಾದಿ ಇದನ್ನ ಕೇಳಿ ದಾದಿ ಅವ್ರಿಗೆ ಸಂದೇಶ ಹೇಳಿದ್ರು. ಆ ಎಲ್ಲರಿಗೂ ಹೇಳಿದ್ರು. ಅವ್ರು ಅದನ್ನ ಸ್ವೀಕಾರ ಮಾಡಿದ್ರು. ಗ್ರೂಪ್ ಬಂದವರು ಪಕ್ಕದಲ್ಲಿ ಇದ್ದಿದ್ದು ಬಿಲ್ಡಿಂಗ್ ತಗೊಂಡ್ರು. ಸೇವೆಗಳಂತೂ ಬಹಳಷ್ಟು ಹೆಚ್ಚಾಯ್ತು, ಬಹಳ ಫಾಸ್ಟ್ ಆಗಿ. ದಾದಿಗೇನ್ ವಿಶ್ವಾಸ ಇತ್ತು 6 ತಿಂಗಳಲ್ಲಿ ನಾವೆಲ್ಲ ಚುಕ್ತ ಮಾಡ್ಬೋದು ಅಂತ. ಬಾಬಾ ಅವ್ರು ಹೇಳಿದ್ದಾರೆ ಅಂದ್ರೆ ಆಗತ್ತೆ ಅನ್ನೋದು. ದಾದಿ ಒಂದ್ ಸಂಕಲ್ಪನೂ ಎಕ್ಸ್ಟ್ರಾ ಮಾಡ್ಲಿಲ್ಲ. ಡ್ರಾಮಾನುಸಾರ 6 ತಿಂಗಳು ಮುಗಿಯಕ್ ಸ್ವಲ್ಪ ದಿನ ಮುಂಚೆ ಎಲ್ಲಾ ಲೋನು ಚುಕ್ತ ಆಗೋಯ್ತು. ಭಾರತದ ಕಥೆ ಏನಿದೆ, ಸೇವೆದು ಅಥವಾ ಯಜ್ಞದ ಸ್ಥಾಪನೆಯ ಕರಾಚಿ ಕತೆ ಇರ್ಬೋದು ಅಥವಾ ವಿದೇಶದ ಸ್ಥಾಪನೆಯ ಕತೆ ಇರ್ಬೋದು, ಎಲ್ಲದ್ರಲ್ಲೂ ವಿಶ್ವಾಸ ಅನ್ನೋದು ಬಾಬಾ ಮಾಡಿಸ್ತಾರೆ ಅನ್ನೋ ವಿಶ್ವಾಸ ಏನಿದೆ, ಯಾರನ್ ಬಾಬಾ ನಿಮಿತ್ತ ಮಾಡ್ತಾರೆ ಅವರಲ್ಲಿ ಬಾಬನ್ ಪ್ರತಿ ಇಷ್ಟು ವಿಶ್ವಾಸ. ಬಾಬಾ ಅವ್ರ ಸಿಗ್ನಲ್ಸ್ ಅನ್ನ ಅವ್ರ ಅರ್ಥ ಮಾಡ್ಕೊಂಡು ಅದ್ರ ಅನುಸಾರ ಕಾರ್ಯ ಮಾಡೋದು ಪದೇ ಪದೇ ನನ್ಗೆ ನೋಡಕ್ ಸಿಕ್ತು. ಇನ್ನೊಂದು ಕತೆ ನಾನು ಹೇಳಕ್ ಇಷ್ಟ ಪಡ್ತೀನಿ. 75 ಕತೆ. ಹೊಸ ಮನೆ ಅಂತೂ ಸಿಕ್ಕಿತ್ತು. ಫಸ್ಟ್ ಟ್ರಾನ್ಸ್ಲೈಟ್ ಇನ್ ಬ್ರಹ್ಮ ಬಾಬಾ ಮಧುಬನ್ದಲ್ಲಿ ಬಾಬಾ ಅವರ ರೂಮ್ ಅಲ್ಲಿ ಬಡಿ ದಾದಿ ನನ್ನನ್ ಕೇಳಿದ್ರು. ನಾನ್ ಮಧುಬನ್ದಲ್ಲೇ ಇದ್ದೆ. ದಾದಿ ನನ್ನನ್ ಕೇಳಿದ್ರು, ಇಲ್ಲಿನ ಅಣ್ಣಂದ್ರೆ ಹೇಳ್ತಾರೆ ಈ ಚಿತ್ರ ನಾವ್ ಚೇಂಜ್ ಮಾಡ್ಬೇಕು ಅಂತ. 5 ವರ್ಷ ಆಯ್ತು ಈ ಚಿತ್ರಕ್ಕೆ. ನೀವ್ ಅನ್ಕೋತೀರಾ ನೀವ್ ಹೊಸ ಮನೆಗೆ ಆ ಟ್ರಾನ್ಸ್ಲೇಟ್ ನಿಮ್ಗಲ್ಲಿ ಕೆಲ್ಸಕ್ ಬರುತ್ತಾ ಅಂತ. ಭಾರತದಲ್ಲಿ ಆ ಸಮಯದಲ್ಲಿ ಭಾರತದಲ್ಲಿ ಬಾಬಾ ರೂಮ್ ಆತರ ಮಾಡ್ತಿರ್ಲಿಲ್ಲ. ನಾನ್ ಇಮಿಡಿಯೇಟ್ ಆಗಿ ಹಾ ಅಂತ ಹೇಳ್ದೆ. ದಾದಿ ಜಾನಕಿ ಖಂಡಿತ ಈ ಚಿತ್ರ ಯೂಸ್ ಮಾಡ್ತಾರೆ ಅಂತ. ಅಲ್ಲಿ ಬಾಬಾ ರೂಮ್ ಖಂಡಿತ ಮಾಡ್ಬೇಕು ಅಂತ. ಯಾಕೆಂದ್ರೆ ಲಂಡನ್ ಹೋಗಕ್ಕೆ ಮುಂಚೆ ದಾದಿ ಬಾಬಾ ಅವ್ರು ಕೇಳಿದ್ರು. ಬಾಬಾ ಅವ್ರ ರೂಮ್ ಅಲ್ಲಿ ಮೀಟಿಂಗ್ ಇತ್ತು ದಾದಿಯರ್ದು. ಬಾಬಾ ಹೇಳಿದ್ರು ಅಲ್ಲಿನೂ ಸಹ ನೀವು ಬಾಬಾ ಅವ್ರ ಜೊತೆ ರೂರಿಹಾನ್ ಮಾಡು ಅಂತ. ದಾದಿಗೆ ಬಾಬಾ ಹೇಳಿದ್ರು ಇಲ್ಲಿ ನಿಮ್ ರೂಮ್ ಅಲ್ಲಿ ಬರ್ತೀವಿ, ಸಾಕಾರದಲ್ಲಿ ಸಿಗ್ತೀರಾ ಅಂತ ಅನುಭವ ಆಗತ್ತೆ, ಅಲ್ಲಿನೂ ಇದೇ ರೀತಿ ಅನುಭವ ಮಾಡಿಸ್ತೀರಾ ಅಂತ ಕೇಳಿದ್ರು. ಬಾಬಾ ಫುಲ್ ರೂಮ್ ಅನ್ನ ನೋಡಿ ಹೇಳ್ತಿದ್ರು ದಾದಿಗೆ, ನೀವು ಇಂಥದೇ ರೂಮು ಅಲ್ಲಿ ಸಿಗತ್ತೆ, ಅಲ್ಲಿ ಬಾಬಾ ಅವ್ರ ಜೊತೆ ನೀನು ರೂರಿಯಾನ್ ಮಾಡ್ತೀಯ, ಮತ್ತೆ ಎಲ್ಲಾ ಪ್ರಕಾರದ ಪ್ರಶ್ನೆ ಉತ್ತರ ಡೈರೆಕ್ಟ್ ಬಾಬಾ ನಿಂಗ್ ಕೊಡ್ತಾರೆ. ಬಾಕಿ ಮಧುಬಂದ್ ಟ್ರಾನ್ಸ್ಲೈಟ್ ಚಿತ್ರ ಅಲ್ಲಿ ತಲುಪ್ಬಿಡ್ತು. ನೀವ್ ಯೋಚನೆ ಮಾಡ್ಬೋದು ದಾದಿ ಬಹಳ ಖುಷಿ ಪಟ್ರು. ಪ್ರತಿಯೊಬ್ರು ಇಲ್ಲಿವರೆಗೂನು ಟ್ರಾನ್ಸ್ಲೈಟ್ ಚಿತ್ರ ಅಲ್ಲಿದೆ. ಆ ಬಾಬಾ ಅವರಿನ ರೂಮ್ ಅಲ್ಲಿ ಅದೇ ಜಾದು ಈಗ್ಲೂ ಇದೆ. ಒಂದಿನ 75 ಅಲ್ಲಿ ಫೆಬ್ರವರಿ 75 ಇರ್ಬೋದು, ದಾದಿ ನನ್ಗೆ ಹೇಳ್ತಿದ್ರು ನನ್ಗೊಂದ್ ಕನ್ಸು ಬಂದಿದೆ ಅಂತ. ಬೆಳಗ್ಗೆ ಆ ಸಮಯದಲ್ಲಿ ನಾವು ಸ್ವಲ್ಪ ಜನ ಇದ್ರು. ಸುದೇಶ್ ಬೆನ್ ಬೇರೆ ಇನ್ನೊಬ್ರು ಲತಾ ಬೆನ್ ಇದ್ರು. ಅವ್ರು ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಇದ್ರು ಸುದೇಶ್ ಬೆನ್ ಜೊತೆ. ನಾನು ದಾದಿ ಒಂದ್ ಕಡೆ.
ನಾನ್ ಟೀ ಮಾಡ್ಕೊಂಡು ದಾದಿಗ್ ತರ್ತಿದ್ದೆ. ಅಲ್ಲಿ ಥಂಡಿ ದಿನಗಳು ಸ್ವಲ್ಪ ಸಣ್ಣ ಹೀಟರ್ ಇತ್ತು. ಅದ್ರ ಪಕ್ಕದಲ್ಲಿ ಕುತ್ಕೊಂಡು ನಾವು ರೂರಿಯಾನ್ ಮಾಡ್ತಿದ್ವಿ, ಟೀ ಕುಡ್ಕೊಂಡು. ದಾದಿ ಒಂದಿನ ಹೇಳಿದ್ರು, ನನ್ಗೊಂದ್ ಕನ್ಸ್ ಬಂದಿದೆ, ಒಂದು ಬಹಳ ಸುಂದರ ಮನೆ ಇದೆ, ಅದ್ರಲ್ಲಿ ಈ ತರ ಸ್ಪೈರಲ್ ಸೀಡಿ ಇದೆ, ಆ ಸೀಡಿ ಮೇಲೆ ಒಂದ್ ಪರಿವಾರ ನಿಂತಿದ್ದಾರೆ, ನಿಮ್ದು ಬಹಳ ಒಳ್ಳೆ ಸ್ವಾಗತ ಮಾಡ್ತಿದ್ದಾರೆ, ಅಲ್ಲ ಅವ್ರು ನಿಂತಿದ್ದಾರೆ, ಬಾಬಾ ಅವರ ಸಂದೇಶ ನಮ್ ಮನೆಗ್ ತಲುಪುತ್ತೆ, ನಾವ್ ಬಾಬಾ ಅವ್ರ ಮಕ್ಕಳಾಗ್ತೀವಿ ಅಂತ ಬಿಲ್ಕುಲ್ ತಯಾರಾಗಿ ನಿಂತಿದ್ದಾರೆ ಅವರು ಅಂತ ಹೇಳಿದ್ರು. ನಾನು ಎಲ್ಲಿ ಸೇವೆಗೆ ಹೋಗ್ತಿದ್ರು, ಎಲ್ಲಾದ್ರೂ ಬಿಲ್ಡಿಂಗ್ ನೋಡ್ದೆ, ಈ ರೀತಿ ಯಾವ್ದಾದ್ರು ಬಿಲ್ಡಿಂಗ್ ಕಾಣುತ್ತಾ ಅಂತ ನಾನ್ ನೋಡ್ತಿದ್ದೆ. ಅಂತ ಯಾವುದೇ ಬಿಲ್ಡಿಂಗ್ ಪರಿವಾರ ನನ್ಗೆ ಕಾಣಿಸ್ತಿರ್ಲಿಲ್ಲ. ನಾನು ಅದನ್ನ ಮರ್ತು ಬಿಟ್ಟೆ ಮಾತನ್ನ. ಸೆಪ್ಟೆಂಬರ್ ಅಲ್ಲಿ ಮಧುಬನ್ದಿಂದ ನಂಗೆ ನಿಮಂತ್ರಣ ಬಂತು, ಇಂಟರ್ನ್ಯಾಷನಲ್ ವಿಮೆನ್ಸ್ ಕಾನ್ಫರೆನ್ಸ್ ಇದೆ, ನೀನು ಮಧುಬನ್ ಕಡೆಯಿಂದ ಅಟೆಂಡ್ ಮಾಡಿ. ಅದು ಜರ್ಮನಿಯಲ್ಲಿತ್ತು. ಭಾರತದಿಂದ ಯಾರು ಬರಕ್ಕೆ ಆಗ್ತಿರ್ಲಿಲ್ಲ, ಆದ್ರಿಂದ ಲಂಡನ್ ಇಂದ ಅವ್ರು ಹೇಳಿದ್ರು ಜಾನಕಿ ದಾದಿಗೆ ಜಯಂತಿ ಬೆನ್ನಲ್ ಕಳ್ಸಿ ಅಂತ. ಸೊ ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಬಹಳ ಒಳ್ಳೆ ಕಾರ್ಯಕ್ರಮ ಇತ್ತು. ನಾನ್ ವಾಪಸ್ ಬಂದೆ. ಪಂಡಿತ್ ಇದ್ರು ಗಯಾನಾ, ಸೌತ್ ಅಮೆರಿಕಾ ಅವ್ರು. ಆಮೇಲೆ ಅವ್ರು ಲಂಡನ್ ಅಲ್ಲಿ ಒಂದು ಸ್ಥಾನ ಮಾಡಿದ್ರು, ಅವರು ಕೆರಿಬಿಯನ್ ಹಿಂದೂ ಸೊಸೈಟಿ ಅಂತ. ನಾನು 2-3 ವರ್ಷದ ಹಿಂದೆ ಲಂಡನ್ ಬರಕ್ ಮುಂಚೆ ದಾದಿಗೆ ಭಾಷಣ ಮಾಡಿದ್ದೆ ಅಲ್ಲಿ. ಅವ್ರಿಗೆ ಬಹಳ ಇಷ್ಟ ಆಗಿತ್ತು. ಆದ್ರೆ ನಿಮಂತ್ರಣ ಗಯಾನಕ್ ಬರಕ್ಕೆ ನಿಮಂತ್ರಣ ಕೊಟ್ಟಿದ್ರು, ನಾನು ಯೋಚನೆ ಮಾಡಿರ್ಲಿಲ್ಲ ಅಷ್ಟ್ ದೂರ ಹೋಗೋದು. ಆ ಪಂಡಿತ್ ಮತ್ತೆ ಬಂದ್ರು ನನ್ನ ಹತ್ರ ಬೆಲ್ಲ ಮಾಡಕ್ಕೆ, ತನ್ನ ಮಗಳನ್ನ ಮೀಟ್ ಮಾಡ್ಲಿಕ್ಕೆ ಪ್ರತಿ ವರ್ಷ ಬರ್ತಿದ್ರು. ಅವರು ಭಾಷಣ ಕೇಳಿದ್ರು. ಅವ್ರು ಹೇಳಿದ್ರು, ಬಹಳ ವಯಸ್ಸಾಗಿತ್ತು, ನನ್ಗೆ ಮಗಳು ಅಂತ ಕರಿತಿದ್ರು, ಈ ವರ್ಷ ಗಾಯನ ಮಾತೆಗೆ ಬರಲ್ವಾ ನೀನು, ಯಾಕೆಂದ್ರೆ ಇದು ಮಾತೆರ ವರ್ಷ ಅಲ್ವಾ ಇದು, ಇನ್ ಮುಂದೆ ನೀನ್ ಯಾವಾಗ ಬರ್ತೀಯ? ಆಗ ಈ ಮಾತ್ ದಾದಿಗ್ ಹೇಳಿದ್ರು. ಆ ದಾದಿ ಹೇಳಿದ್ರು, ಈ ವರ್ಷನೇ ಅವ್ರನ್ನ ಕಳಿಸ್ತೀನಿ ಅಂತ. 1 ತಿಂಗಳೊಳಗಡೆ ಪ್ರೋಗ್ರಾಮ್ ಆಯ್ತು. ದಾದಿ ನನ್ನನ್ನ ಗಾಯನಕ್ ಕಳ್ಸಿದ್ರು. ಲಂಡನ್ ಇಂದ 11-12 ಗಂಟೆಯ ಫ್ಲೈಟ್, ಅದು ಬಹಳ ದೂರ. ನಾವಲ್ಲಿ ಹೋದ್ವಿ. ಇಮಿಡಿಯೇಟ್ ಆಗಿ ಯಾವ ಪರಿವಾರದವರು ನಿಮಂತ್ರಣ ಕೊಟ್ಟಿದ್ರು, ಹಿಂದೂ ಮಹಾಸಭಾ ಪ್ರೆಸಿಡೆಂಟ್ ಮತ್ತೆ ಅವ್ರ ವೈಫ್. ನಾನ್ ನೋಡ್ದೆ, ಏರ್ಪೋರ್ಟ್ ಇಂದ 1 hour ಹಿಡಿಸ್ತು. ಅದ್ರ ಮಧ್ಯದಲ್ಲಿ ಅವ್ರ ಯುಗಲ್ಲು ವೆಲ್ಕಮ್ ಮಾಡ್ಲಿಕ್ಕೆ ಬಂದಿದ್ರು. ಅವರು ಇಷ್ಟು ಒಳ್ಳೊಳ್ಳೆ ಕ್ವೆಶ್ಚನ್ ಕೇಳಿದ್ರು. ಹಿಂದೂ ಬ್ಯಾಕ್ ಗ್ರೌಂಡ್ ಅವ್ರಾಗಿತ್ತು, ಶಿವನ ಭಕ್ತರಾಗಿದ್ರು. 2 ಲೆಸನ್ ಇಷ್ಟು ಇಂಟ್ರೆಸ್ಟ್ ಇಂದ ಜರ್ನಿಯಲ್ಲಿ ಕೇಳಿದ್ರು. ಅವ್ರ ಹತ್ರ ಮನೆಯಲ್ಲಿ ತಲುಪಿದಾಗ ಬೆಳಿಗ್ಗೆ 4 ಗಂಟೆ ಟೈಮ್, ರಾತ್ರಿ ನೈಟ್ ಫ್ಲೈಟ್ 2 ಗಂಟೆಗೆ ರೀಚ್ ಆಗಿದ್ವಿ. ಅಲ್ಲಿ 4 ಗಂಟೆ ಆಯ್ತು. ಬಹಳ ಸುಂದರ ಮನೆ ಇತ್ತು. ಕ್ಯಾಬಿನೆಟ್ ಮಿನಿಸ್ಟರ್ ವೈಫ್ ಆಗಿದ್ರು ಅವರು. ಮತ್ತೆ ಬಹಳ ಚೆನ್ನಾಗಿತ್ತು. ಆ ಸೀಡಿ ಏನಿತ್ತು ಅದು ಸ್ಪೈರಲ್ ಸೀಡಿ, ಬಿಲ್ಕುಲ್ ದಾದಿ ಸ್ವಪ್ನದಲ್ಲಿ ಹೇಗ್ ನೋಡಿದ್ದು ಹೇಳಿದ್ರು ಆತರ. ಸೀಡಿ ಮೇಲೆ ಅವ್ರ ಪತಿ, ಬೇಟೆ, ಮಗಳು ಎಲ್ಲ ನಿಂತಿದ್ರು. ಅದೇ ಸೀನ್ ನೆನಪ್ ಬಂತು. ದಾದಿ ಸ್ವಪ್ನ ಬಂದಿತ್ತು ದಾದಿಗೆ ಅಂತ. ನಾನ್ ಮೇಲೆ ಹೋಗಿದ ತಕ್ಷಣ ಇಮಿಡಿಯೇಟ್ ಅವ್ರು ಒಂಥರ ಫ್ಯಾಮಿಲಿ ಟೈಪ್ ಆಗ್ಬಿಟ್ರು. ಅನೇಕರಿಗೆ ಅಂಕಲ್ ಸ್ಟೀವ್ ಮತ್ತೆ ಆಂಟಿ ಬೆಟ್ಟಿ ಅವ್ರ ಹೆಸರು. ಅವ್ರ ಮನೆ ಕತೆ ಹೇಳ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ದಿಲ್ ಸೆ ಬಾಬಾ ಅವ್ರನ್ನ ಸ್ವೀಕಾರ ಮಾಡಿದ್ರು. ಅವಾಗಿಂದ ಗಾಯನ ಸೇವೆ ಅಷ್ಟೇ ಅಲ್ಲ, ಟ್ರಿನಿಡಾ, ಬಾರ್ಬೆಡೋಸ್, ಸುರಿನಾಮ್, ಈ ಎಲ್ಲಾ ದೇಶಗಳ ಸೇವೆ ಅಲ್ಲಿಂದ ಶುರುವಾಯ್ತು. ಅವ್ರ ಮಗಳು ನ್ಯೂಯಾರ್ಕ್ ಅಲ್ಲಿ ಸೇವೆಗೋಸ್ಕರ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು. ಆಮೇಲೆ ಮೋಹಿನಿ ಬೇನ್ ಹೋದ್ರು. ದಾದಿ
ತನ್ನ ಬುದ್ಧಿಯ ಪ್ಲಾನ್ ಇರ್ತಾ ಇರ್ಲಿಲ್ಲ, ದಿಲ್ ಕಾ ಪ್ಲಾನ್ ಇರ್ತಾ ಇತ್ತು ದಾದಿದ್ ಹಮೇಶ. ಪ್ರಾಕ್ಟಿಕಲ್ ಹೇಗಾಗತ್ತೆ ಅದು ಬಾಬಾ ಮಾಡಿಸ್ತಿದ್ರು. ದಾದಿಯವರ ನಮ್ರತೆ, ಅಕ್ಕ ನಿಯಮ, ಮತ್ತೆ ಪ್ರತಿಯೊಬ್ಬರಿಗೂ ಆ ನಿಯಮಗಳ ವ್ಯಾಲ್ಯೂವನ್ನ ತರಿಸೋದು, ಆ ನಿಯಮಗಳನ್ನ ಫಾಲೋ ಮಾಡೋದು, ಅವ್ರ ಜೀವನದಲ್ಲಿ ಅದರ ಅರ್ಥ ಮಾಡಿಸೋದು, ಮತ್ತೆ ದಾದಿ ಟಚಿಂಗ್, ಬಾಬನಿನ್ ಟಚಿಂಗ್ ಸ್ವಪ್ನದಲ್ಲಿ ಇರ್ಬೋದು, ಯೋಗದಲ್ಲಿ ಇರ್ಬೋದು, ಪ್ರತಿ ಮಾತಲ್ಲಿ ಟಚಿಂಗ್ ಬರ್ತಿತ್ತು. ಬಟ್ ಮಧು ಬಂದಿದ್ದಾನು ಪ್ರತಿಯೊಂದು ಮಾತನ್ನ ವೆರಿಫೈ ಮಾಡ್ತಿದ್ರು. ಇಷ್ಟು ಆಳದ ಸಂಬಂಧ ಮಧುಬನ್ ಜೊತೆ ಅವ್ರದಿತ್ತು. 4 ವರ್ಷ ಅವ್ರು ಹೋಗಿಲ್ಲ ಮಧುಬನಕ್ಕೆ ಅಂತ ಅನ್ಸ್ತಿರ್ಲಿಲ್ಲ, ಅಷ್ಟು ಹತ್ರದ ಸಂಬಂಧ ಇಟ್ಕೊಂಡಿದ್ರು. ಅವ್ರು ನಮ್ ಜೊತೆನೇ ಇದ್ದಾರೆ ಅಂತ ದಾದಿ ಫೀಲ್ ಮಾಡ್ತಿದ್ರು. ದಾದಿ ನೆನ್ಪ್ ಮಾಡ್ಕೊಳ್ಳೋರು, ಅವರು ದಾದಿಯರ್ನ ನೆನ್ಪ್ ಮಾಡ್ಕೊಳ್ತಿದ್ರು. ದಿಲ್ ಕಾ ಸಂಬಂಧ ಏನಿತ್ತು, ಯಜ್ಞದ ಜೊತೆ ಹೇಗಿರ್ಬೇಕು, ಆ ಬೀಜವನ್ನ ಎಲ್ಲರಲ್ಲೂ ದಾದಿ ಬಿತ್ತಿದ್ರು. ಈ ರೀತಿ ದಾದಿ ತನ್ನ ಜೀವನದಿಂದ ಅನ್ಯ ಆತ್ಮಗಳಿಗೆ ಪ್ರೇರಣೆಯನ್ನ ಕೊಡೋದು, ಈ ತರ ಸೇವೆ ಕಾರ್ಯ ನಡೀತಿತ್ತು. ದಾದಿ ಆಲ್ರೌಂಡ್ ಪಾರ್ಟ್ ಮಾಡ್ತಿದ್ರು. ಸ್ಟಾರ್ಟಿಂಗ್ ಅಲ್ಲಿ ದಾದಿ ಅವರೇ ಅಡಿಗೆ ಮಾಡ್ತಿದ್ರು. ನಿಮ್ ಸೇವೆ ನೀವು ಮಾಡ್ಕೊಳ್ಳಿ ಅಂತ. ನಂಗೆ ಇಂಗ್ಲಿಷ್ ಬರಲ್ಲ, ನೀವು ಅವ್ರಿಗೆ ಜ್ಞಾನ ಇಂಗ್ಲಿಷ್ ಅಲ್ಲಿ ಹೇಳಿ. ಪ್ರತಿಯೊಬ್ರು ಸ್ಟೂಡೆಂಟ್ ಅನ್ನ ಆಮೇಲೆ ಮೀಟ್ ಮಾಡ್ತಿದ್ರು ದಾದಿ. ಆಮೇಲೆಗೆ ದೃಷ್ಟಿ ಕೊಡೋದವ್ರಿಗೆ ಸ್ವಲ್ಪ ಲೇನ್ದೇನ್ ಮಾಡೋದು, ಅವ್ರದ್ದೇನ್ ಒಳಗಡೆ ಭಾವನೆ ಇದೆ ಅವ್ರ ಅರ್ಥ ಮಾಡ್ಕೋಬೇಕು. ಮತ್ತೆ ದಾದಿ ಅವ್ರ ಅಂಡರ್ ಅವ್ರನ್ನ ತಗೊಳ್ತಿದ್ರು. ಟ್ರೈನಿಂಗು ಹಂಗೆ ಕೊಡ್ತಿದ್ರು. ಅನೇಕರು ಟೀಚರ್ ಆಗಿ ಬೇರೆ ದೇಶಗಳಿಗೆ ಹೋದ್ರು. ಅನೇಕರು ಅಲ್ಲೇ ಇರ್ತಾ ಟೀಚರ್ ರೂಪದಲ್ಲಿ, ಕಾರೋಬಾರಲ್ಲಿ, ಪ್ರತಿಯೊಂದು ರೂಪದಲ್ಲಿ ಸಹಯೋಗಿ ಆದ್ರು. ಈ ಪ್ರಕಾರದಲ್ಲಿ ದಾದಿ ದಿಲ್ ಸೆ ದಾದಿ ಸೇವೆ ಮಾಡೋರು. ಆ ಆಧಾರದಲ್ಲಿ ಇವತ್ತು ವಿದೇಶದ ಸೇವೆ ನಿಂತಿದೆ. ಅದ್ರಲ್ಲೂ ನಾನ್ ನೋಡ್ದೆ ದಾದಿಯ ನಮ್ರತೆ. ಭಾರತದಲ್ಲಿ ಎಲ್ಲರೂ ದಾದಿ ಅಂತ ಕರಿತಿದ್ರು. ಲಂಡನ್ ಅಲ್ಲಿ ದಾದಿ ಖುದ್ ಅಡಿಗೆ ಮಾಡ್ತಿದ್ರು. ನಾವು 3 ಜನ ಭಂಡಾರೆಗೆ ಹೋಗ್ತಿದ್ವಿ 12 ಗಂಟೆ. ಅದಕ್ ಮುಂಚೆ ಬೇರೆ ಸೇವೆಗಳಿರೋರು ದಾದಿ ಹೇಳ್ತಿದ್ರು, ನಾನ್ ಸಬ್ಜಿ ಮಾಡ್ತಿದೀನಿ ಜಯಂತಿ, ನೀನ್ ಸಲಾಡ್ ಮಾಡು, ಸುದೇಶ್ ಬಂದ್ ರೋಟಿ ಮಾಡ್ತಾರೆ ಅಂತ. ನಾವು 3 ಜನ ಇದ್ವಿ. ಸೊ 6 ರೋಟಿ ಮಾಡೋದ್ರಲ್ಲಿ ಎಷ್ಟು ಟೈಮ್ ಹಿಡ್ಸುತ್ತೆ. ಸೊ ಇಷ್ಟು ಪ್ರೀತಿಯಿಂದ ದಾದಿ ಈ ರೀತಿ ಪಾಲನೆ ಮಾಡೋರು. ಸುದೇಶ್ ಬನ್ ನಮ್ದ ಪ್ರೀತಿಯ ಪಾಲನೆ ಇಲ್ಲಿವರೆಗೂ ನಡೀತಾ ಬಂದಿದೆ. ಇಕಟ್ಟ ಅಡಿಗೆ ಮಾಡೋದು, ಭೋಗ ಇಡೋದು, ಆಮೇಲೆ ಜೊತೆಯಲ್ಲಿ ಪ್ರೀತಿಯಿಂದ ತಿಂತಿದ್ವಿ. ಮತ್ತೆ ಸಂಜೆಗೆ ದಾದಿ ನಮ್ಗೋಸ್ಕರ ಕಾಯ್ತಿದ್ರು. ದಾದಿ ಒಂದೊಂದ್ಸತಿ ಬ್ಯುಸಿ ಆಗಿರೋರು, ಬಟ್ ಅನೇಕ ಬಾರಿ ನಾವು ಬ್ಯುಸಿ ಆಗ್ತಿದ್ವಿ. ದಾದಿ ನಮ್ಗ್ ವೇಟ್ ಮಾಡ್ತಿದ್ರು. 9 ಗಂಟೆ ಆಗ್ಲಿ ಅಥವಾ ಸ್ವಲ್ಪ ಲೇಟ್ ಆದ್ರೂ ದಾದಿ ವೇಟ್ ಮಾಡಿ ರಾತ್ರಿನೂ ನಾವು ಜೊತೆಯಲ್ಲೇ ಊಟ ಮಾಡೋಣ ಅಂತ. ಸೊ ಪ್ರೀತಿಯಿಂದ ಲೇನ್ದೇನ್ ಮಾಡ್ತೀವಿ. ನಂಗೆ ಹೊಟ್ಟೆ ಹಸುತ್ತೆ, ನಾನು ಊಟ ಮಾಡ್ಬಿಡೋದು, ಆಮೇಲೆ ನೀವು ಬಿಡೋದು ಸಪ್ರೇಟ್ ಆಗಿ ರೂಕ ಸುಖ ಅನ್ಸುತ್ತೆ, ನಿಮ್ಗೂ ಚೆನ್ನಾಗ್ ಅನ್ಸುತ್ತೆ, ನನ್ಗೂ ಚೆನ್ನಾಗ್ ಅನ್ಸುತ್ತೆ ಅಂತ ದಾದಿ ಖಾಸ್ ವೇಟ್ ಮಾಡ್ಕೊಂಡು ಜೊತೆಯಲ್ಲಿ ತಿಂತಿದ್ವಿ. ಇಂಗ್ಲೆಂಡಿನ ಅನೇಕ ಜಾಗಗಳಲ್ಲಿ ಆಮೇಲೆ ಸೇವೆ ಶುರುವಾಯ್ತು. ಲೆಸ್ಟರ್ ಅಲ್ಲಿ ಅವರು ಸಂಜೆಗೆ ಲಂಡನ್ ಬರ್ತಿದ್ರು. ಖಾಸ್ ಆಗಿ ಸಪರೇಟ್ ಆಗಿ ದಾದಿ ಅವ್ರ ಜೊತೆ ಕುತ್ಕೊಳ್ತಿದ್ರು. ಫಸ್ಟ್ ಭೋಗ್, ಆಮೇಲೆ ಮಧ್ಯಾಹ್ನದ ಊಟ ಮಾಡಿ ಹೋಗ್ತಿದ್ರು. ಇನ್ನು ದೂರದ ಸ್ಥಾನ ಇದ್ರೆ ಲೀಡ್ಸ್, ವಿದೇಶಿ ಯುಗಲ್ ನಡೆಸ್ತಿದ್ದಾರೆ. ಇಬ್ರು ಟೀಚರ್, ಒಬ್ರು ಮೋರಿನ್ ಬೆನ್ ಲಂಡನ್ ಅಲ್ಲಿ ಇದ್ದಾರೆ ಅವ್ರ ಜೊತೆ, ಮತ್ತೆ ಅವ್ರ ಲೌಕಿಕ್ ಯುಗಲ್ ಡೇವಿಡ್ ಬೈ ಲೀಡ್ಸ್ ಅಲ್ಲಿ ನಡೆಸ್ತಿದ್ದಾರೆ, ಅಲ್ಲೇ ಇದ್ದಾರೆ ಅವರು.
ಅವ್ರ ಸ್ಥಾನದಲ್ಲೇ ಸೆಂಟರ್ ಓಪನ್ ಮಾಡಿದ್ದಾರೆ, ಮತ್ತೆ ಅಕ್ಕಪಕ್ಕದಲ್ಲಿ ಅನೇಕ ಸ್ಥಾನಗಳಲ್ಲಿ ಓಪನ್ ಮಾಡಕ್ ನಿಮಿತ್ತ ಆದ್ರು. ಅವರು ವೀಕೆಂಡ್ ಅಲ್ಲಿ ಬರ್ತಿದ್ರು. 3-4 ಅವರ್ ಡ್ರೈವ್ ಲಂಡನ್ ಇಂದ ಪ್ರತಿ ವಾರ ಬರ್ತಿದ್ರು. ಬಂದಾಗ ನೋಡ್ತಿದ್ರು ನಮ್ಗೋಸ್ಕರ ದಾದಿ ಅಡ್ಗೆ ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಹೃದಯ ತುಂಬಿ ಬರ್ತಿತ್ತು, ನಮ್ಗೋಸ್ಕರ ದಾದಿ ಅಡ್ಗೆ ಮಾಡ್ತಿದ್ದಾರೆ ಅಂತ. ಬಹಳ ಪ್ರೀತಿಯಿಂದ ಪಾಲನೆ ಸಿಕ್ತು ಅವ್ರಿಗೆ, ಅದ್ರಿಂದ ಅವ್ರು ಮಜಬೂತ್ ಆಗ್ಬಿಟ್ರು. ಪ್ರತಿಯೊಂದು ಮಾತಲ್ಲಿ ದಾದಿ ಹೇಳೋರು, ನಾನ್ ನಿಮ್ ಸಖಿ ಆಗಿದ್ದೀನಿ, ನೀವ್ ದಾದಿ ಅಂತ ಯಾಕೆ ಕರಿತೀರಾ ಅಂತ. ದಾದಿ ನೀವ್ ದಾದಿ ಆಗಿದ್ದೀರಾ ಅಂತ. ದಾದಿ ಹೇಳೋರು ನನ್ ಸಖಿ ಅಂತ, ಸೇವಾ ಸಾಥಿ ಅಂತ ಹೇಳೋರು. ದಾದಿಯವರ ನಮ್ರತೆ, ಪವಿತ್ರತೆ, ಸತ್ಯತೆ, ಧೈರ್ಯತೆ, ಮಧುರತೆ ದಾದಿ ಏನ್ ಕ್ಲಾಸ್ ಅಲ್ಲಿ ವರ್ಣನೆ ಮಾಡ್ತಾರೆ, ಅದು ವರ್ಣನೆ ಮಾತಲ್ಲ, ಪ್ರಾಕ್ಟಿಕಲ್ ದಾದಿಯ ಜೀವನದಿಂದ ಪ್ರತಿಯೊಬ್ಬರಿಗೆ ಅನುಭವ ಆಗ್ತಿದೆ. ವಿಶ್ವದಲ್ಲಿ ಏನ್ ಸೇವೆಗಳು ಹರಡಿದೆ, ದಾದಿ ನಿಮಿತ್ತ ಆಗಿರೋದ್ರಿಂದ ಬಾಬಾ ಯಾರನ್ನಾದ್ರೂ ನಿಮಿತ್ತ ಮಾಡ್ಬೋದಾಗಿತ್ತು. ಆದ್ರೂ ಬಾಬಾ ದಾದಿಯನ್ನ ಸೆಲೆಕ್ಟ್ ಮಾಡಿ ಪಾಠ ಕೊಟ್ರು. ದಾದಿ ಬಹಳ ಪ್ರೀತಿಯಿಂದ ಅಥಕ್ಕಾಗಿ ಸೇವೆ ಮಾಡಿದ್ರು. ದಾದಿಗೆ ಇದು ಅನ್ಸ್ತಿರ್ಲಿಲ್ಲ ನಂದು ಊಟದ ಟೈಮು, ಇದು ನನ್ ಮಲ್ಗೋ ಟೈಮು. ಯಾರಾದ್ರೂ ಬಂದ್ರೆ ಮಧ್ಯಾಹ್ನ ಬಂದ್ರು ಫಸ್ಟ್ ಅವ್ರನ್ನ ನೋಡ್ಬೇಕು ಅಂತ ಹೇಳ್ತಿದ್ರು. ಯಾವುದೇ ಮಾತಲ್ಲಿ ನಿಲ್ತಿರ್ಲಿಲ್ಲ ದಾದಿ. 86 ಅಲ್ಲಿ ಹೊಸ ಹೊಸ ಪ್ಲಾನ್ಸ್, ಉದಾಹರಣೆಗೆ 86 ಅಲ್ಲಿ ಮಿಲಿಯನ್ ಮಿನಿಟ್ಸ್ ಆಫ್ ಪೀಸ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಪೀಸ್ ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ದಾದಿ ಇಷ್ಟು ಸಪೋರ್ಟ್ ಮಾಡಿದ್ರು, ಮಾಡಿ ತೋರ್ಸಿ ಅಂತ ಹೇಳೋರು ದಾದಿ. ಆ ಸಮಯದಲ್ಲಿ ರೀಜನಲ್ ಆಫೀಸರ್ನ ಸಿಸ್ಟಮ್ ಆವಾಗ್ಲೇ ಆಗಿದ್ದು. ಮಧುಬನ್ದಲ್ಲಿ ಬಡಿ ದಾದಿ ಪ್ರತಿಯೊಂದು ರೂಪದಲ್ಲಿ ಜೊತೆ ಕೊಟ್ರು. ವಿದೇಶದಲ್ಲಿ ದಾದಿ ಜೊತೆ, ಮತ್ತೆ ಭಾರತದಲ್ಲಿ ಪ್ರಕಾಶ್ ಮಣಿ ದಾದಿ ಸಪೋರ್ಟ್ ಮಾಡಿದ್ರು. ಇಬ್ಬರ ಕನೆಕ್ಷನ್ ಇಂದ ಆ ಪ್ರೋಗ್ರಾಮ್ ನಡೀತು. ಅದ್ರಲ್ಲಿ ಬ್ರಹ್ಮಕುಮಾರಿಸ್ಗೆ 7 ಪೀಸ್ ಮೆಸೆಂಜರ್ ಮೆಡಲ್ಸ್ ಸಿಕ್ತು. ನೀವ್ ಯೋಚನೆ ಮಾಡಿ, ಬಿಲ್ಕುಲ್ ಇದು ಹೊಸ ಪ್ರಕಾರದ ಯೋಜನೆ ಆಗಿತ್ತು. ಭಾವ ಇದಾಗಿತ್ತು, ಬ್ರಾಹ್ಮಣರಾದ್ರೆ ಬಹಳ ಒಳ್ಳೇದು, ನಾವು ಲಕ್ಷ್ಯ ಇಟ್ಕೋಬಾರ್ದು ಬ್ರಾಹ್ಮಣರ ಮಾಡ್ಬೇಕಂತ. ಲಕ್ಷ್ಯ ಇದಾಗಿತ್ತು, ಇಡೀ ಕಲ್ಪವೃಕ್ಷದ ಸೇವೆ ಮಾಡ್ಬೇಕು. ಯಾವುದೇ ಬ್ರಾಂಚ್ ಇರ್ಬೋದು, ಇನ್ಯಾವುದೇ ಬ್ರಾಂಚ್ ಅವರಾಗಿರ್ಬೋದು, ಅದ್ರ ಇಡೀ ವೃಕ್ಷದ ಸೇವೆಯನ್ನ ಮಾಡ್ಬೇಕು. ಅದ್ರಲ್ಲಿ ಪ್ರತಿಯೊಬ್ಬರಿಗೆ ಜ್ಞಾನದ ಬೀಜ ಹಾಕ್ಬೇಕು. ನೀವು ಮೆಡಿಟೇಷನ್ ಮಾಡಿ, ಅಥವಾ ಪ್ರಾರ್ಥನೆ ಮಾಡಿ, ಅಥವಾ ಶುಭ ಭಾವನೆ ಇಟ್ಕೊಳ್ಳಿ. 1 ನಿಮಿಷ 2 ನಿಮಿಷ ಅದನ್ನ ನೀವು ನಮ್ಗೆ ಬರೆದು ಕಳ್ಸಿ. ಪ್ರತಿನಿತ್ಯ ಎಷ್ಟು ಮಿನಿಟ್ಸ್ಗೋಸ್ಕರ ನಾವು ಪರಮಾತ್ಮ ನೆನಪು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಒಳ್ಳೆ ವಿಚಾರ ಮಾಡ್ತೀವಿ. ಆ ಪ್ರೋಗ್ರಾಮ್ ಏನ್ ನಡೆಸಿದ್ವಿ ಅಲ್ಲಿವರೆಗೂ ಭಾರತದಲ್ಲಿ ಬೇರೆ ಪ್ರೋಗ್ರಾಮ್ಸ್ ಇತ್ತವ್ರು ಮಾಡಿಲ್ಲ. ವಿದೇಶದ 88 ಕಂಟ್ರೀಸ್ ಅಲ್ಲಿ, 60 ಕಂಟ್ರೀಸ್ ಅಲ್ಲಿ ಸೇವಾ ಕೇಂದ್ರ ಇತ್ತು. 88 ಕಂಟ್ರೀಸ್ ಅಲ್ಲಿ ಈ ಪ್ರೋಗ್ರಾಮ್ ಅನ್ನ ಮಾಡಿದ್ವಿ. ಸೊ ಲಾರ್ಜೆಸ್ಟ್ ನಾನ್ ಫಂಡ್ ರೇಸಿಂಗ್ ಫಂಡ್ ಇಲ್ಲದೆ ಮಾಡಿರೋದು, NGO ಮಾಡಿರೋದು ಲಾರ್ಜೆಸ್ಟ್ ಪ್ರೋಗ್ರಾಮ್ ಆಯ್ತು ಅದು. ದಾದಿರ್ ಇದನ್ನ ನೋಡಿ ಬಹಳ ಖುಷಿ ಪಡ್ತಿದ್ರು. ಆಮೇಲೆ ಬ್ರದರ್ಸ್ ನೋಡಿದ್ರು ವಿದೇಶದಲ್ಲಿ ಇವ್ರು ಹೊಸದ್ ಏನ್ ಮಾಡ್ತಿದ್ದಾರೆ, ಯಾವ ಲಕ್ಷ್ಯದಿಂದ ಮಾಡ್ತಿದ್ದಾರೆ. ಸೊ ಸೇವೆಯ ಗಾಡಿ ಒಂದು ಬೇರೆ ರೂಪದಲ್ಲಿ ಚಾಲು ಆಯ್ತು. ಇದ್ರಲ್ಲಿ ದಾದಿದು ವಿಶೇಷ ಪಾರ್ಟ್ ಇತ್ತು. ಬಾಬಾ ಒಮ್ಮೆ ಸಂದೇಶ ಕೊಟ್ಟಿದ್ರು, ಹೇಗೆ ಅಮೃತ ವೇಳೆ ಯೋಗ ಮಾಡ್ತೀಯಾ ಹಂಗೆ ಸಂಜೆ 4 ಗಂಟೆ ಯೋಗ ನೀನ್ ಮಾಡು. ಯಾರು ಹೊಸ ಬಾಬನ್ ಮಕ್ಕಳು ನಿಮಿತ್ತ ಆಗ್ತಿದ್ದಾರೆ ಅವ್ರಿಗೂ ಶಕ್ತಿ ಸಿಗ್ಬೇಕು, ಮತ್ತೆ ವಿದೇಶಕ್ಕೂ ಬಲ ಸಿಗ್ಬೇಕು ಅಂತ
76 ಅಲ್ಲಿ ದಾದಿಗೆ ಇದು ಮೆಸೇಜ್ ಸಿಕ್ಕಿತ್ತು. ಅವಾಗಿಂದ ದಾದಿ ಚಾಲು ಮಾಡಿದ್ರು. ಅನೇಕ ಬಾರಿ ದಾದಿ 2:30 3 o'clock ಊಟ ಮಾಡೋರ್, ರೆಸ್ಟ್ ಕಮ್ಮಿ ಟೈಮ್ ಸಿಕ್ತಿತ್ತು. ಆದ್ರೆ ಅಕ್ಯುರೇಟ್ ಸಂಜೆ 4 ಗಂಟೆ ಯೋಗದಲ್ಲಿ ಕೂತ್ಕೊಳ್ತಿದ್ರು ದಾದಿ. ಆ ಯೋಗದ ಸಮಯದಲ್ಲಿ ದಾದಿ ಪ್ರತಿಯೊಬ್ಬರದು ಈ ರೀತಿ ಪಾಲನೆಯನ್ನ ಕೊಡ್ತಿದ್ರು. ಮಿಲಿಯನ್ ಮಿನಿಟ್ಸ್ ಅಲ್ಲಿ ಹೊಸ ವಿಚಿತ್ರ ಪ್ರೋಗ್ರಾಮ್ ಆಗಿತ್ತು. ಬಹಳಷ್ಟು ಪ್ರಶ್ನೆಗಳು ಬರ್ತಿತ್ತು. ದಾದಿ ಅದ್ರಲ್ಲೂ ಸಂಜೆ ಕುತ್ಕೊಳ್ತಿದ್ರು. ಯೋಗದಲ್ಲಿ ಏನ್ ಟಚಿಂಗ್ ಬರ್ತಿತ್ತು ಅದನ್ನ ನಮ್ಗೆ ಹೇಳ್ತಿದ್ರು. ಅದರ ಅನುಸಾರ ನಾವು ಪ್ರೋಗ್ರಾಮ್ ನ ಮುಂದುವರಿಸ್ತಿದ್ವಿ. 40 ವರ್ಷ ದಾದಿ ವಿದೇಶದಲ್ಲಿದ್ರು. ಎಷ್ಟು ಸೇವೆಗಳು ನಡೀತು ಅಲ್ಲಿ. ಬಾಬಾ ಅವ್ರ ನಿಯಮಗಳನ್ನ ಪಕ್ಕಾ ಇಟ್ಕೊಳ್ಳೋದು, ಮುರಳಿ ಮೇಲೆ ತಮ್ಮ ಆಧಾರ ಇಟ್ಕೊಳ್ಳೋದು, ಅಮೃತ್ ವೇಳೆ ಯೋಗ, ಇದೆಲ್ಲ ದಾದಿಯರ ಜೀವನದ ಫೌಂಡೇಶನ್ ಆಗಿತ್ತು. ಬೇರೆ ಆತ್ಮಗಳಲ್ಲೂ ಅದೇ ಫೌಂಡೇಶನ್ ಹಾಕಿದ್ರು. ಈ ಆಧಾರದಲ್ಲೇ ವಿಶ್ವದಲ್ಲಿ ಇಷ್ಟೆಲ್ಲ ಸೇವೆ ವೃದ್ಧಿಯಾಗಿದೆ. ಇಷ್ಟು ಬ್ರಾಹ್ಮಣ ಆತ್ಮಗಳು ಬಾಬಾ ಅವರು ವಾರಿಸ್ ಆಗಿದ್ದಾರೆ. ಮತ್ತೆ ನಿಮಿತ್ತ ಆಗಿ ಅನೇಕ ದೇಶಗಳ ಸೇವೆಯನ್ನ ಮಾಡ್ತಿದ್ದಾರೆ.